ಹಾಗೆ ಎನ್ ರಂಗಸ್ವಾಮಿ ಇತ್ತೀಚೆಗೆ ಪುದುಚೇರಿ ಮುಖ್ಯಮಂತ್ರಿ ಯಾರು ನೇಮಕ ಅಂತಂದ್ರೆ ಎನ್ ರಂಗಸ್ವಾಮಿ ಅವ್ರು ನೇಮಕ ನೋಡಿ ಸರ್. ಯಾವ ಒಂದು ಪಕ್ಷ ಅವರು? BJP ಅಲ್ರಿ. ಎನ್ ರಂಗಸ್ವಾಮಿ BJP ಅಲ್ರಿ. ಸಮ್ಮಿಶ್ರ ಏನಂತ ಸಮ್ಮಿಶ್ರ ಸರ್ಕಾರ ಬರ್ತಾವ್ರಿ. ಈ ಒಂದು ಪುದುಚೇರಿ ಇರ್ತಕ್ಕಂಥ ವಿಧಾನಸಭೆ ಕ್ಷೇತ್ರ ಎಷ್ಟು ರೀ? 30. ರಾಜ್ಯಸಭೆ 1, ಲೋಕಸಭೆ 1, ಒಂದೊಂದಲೇ 30 ಅಂದ್ರೆ ಒಂದು ರಾಜ್ಯಸಭೆ 1 ಲೋಕಸಭೆ 30 ವಿಧಾನಸಭೆ ಅಂತಂದ್ರೆ ಪುದುಚೇರಿಯಲ್ಲಿ ಕಂಡು ಬರ್ತಾವೆ ಸರ್. ಇದು ಇತ್ತೀಚೆಗೆ ಪುದುಚೇರಿ ಮುಖ್ಯಮಂತ್ರಿ ಯಾರು ಅಂತಂದ್ರೆ ರಂಗಸ್ವಾಮಿ ಅವರು ನೇಮಕ ನೋಡಿ ಸರ್. ಇದು ಕೇಂದ್ರಾಡಳಿತ ಬಗ್ಗೆ ತಿಳಿಸುವಂಥ ಭಾಗ ಯಾವ್ದ್ರಿ? ಕೇಂದ್ರಾಡಳಿತ ಪರಿಸ್ಥಿತಿ ಭಾಗ 8 ಭಾಗ ಕೇಂದ್ರಾಡಳಿತ ಪರಿಸ್ಥಿತಿ ಅಂತಂದ್ರೆ 8ನೇ ಭಾಗ ಹೇಳುತ್ತೆ ನೋಡಿ ಸರ್. ಇದು ಕರೆಕ್ಟ್ ಐತಲ್ರಿ. ಇತ್ತೀಚೆಗೆ ಕರ್ನಾಟಕ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ವ್ಯಕ್ತಿಗತವಾಗಿ ಎಷ್ಟನೇ ಮುಖ್ಯಮಂತ್ರಿ ಅವರು? 24 ಅಲ್ಲ ಸರ್. ಇದು ಕರೆಕ್ಟ್. ವ್ಯಕ್ತಿಗತವಾಗಿ ಅಂತಾನೆ 24ನೇ ಮುಖ್ಯಮಂತ್ರಿ ಬರ್ತಾವೆ ಸರ್. ಕರ್ನಾಟಕ ಪ್ರಸ್ತುತ ಗೃಹ ಸಚಿವ ಯಾರಿದ್ದಾರೆ ಈಗ? ಪ್ರಿಯಾಂಕ್ ಖರ್ಗೆ ಸರ್. ಪ್ರಸ್ತುತ ಕರ್ನಾಟಕ ಗೃಹ ಸಚಿವ ಬಂತಂದ್ರೆ ಪ್ರಿಯಾಂಕ್ ಖರ್ಗೆ ಬರ್ತಾವೆ ಸರ್. ಇದು ಪ್ರಸ್ತುತ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವ ಯಾರೀ? ಈಶ್ವರ್ ಖಂಡ್ರೆ ನೋಡಿ ಸರ್. ಇದು ಪ್ರಸ್ತುತ ಕರ್ನಾಟಕದ ಏನಂತಂದ್ರೆ ಒಂದು ಪಂಚಾಯತ್ ಸಚಿವ ಅಂತಂದ್ರೆ ಈಶ್ವರ್ ಖಂಡ್ರೆ ಬರ್ತಾನೆ ಸರ್. ಇದು ಪ್ರಸ್ತುತ ಲೋಕೋಪಯೋಗಿ ಇಲಾಖೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ. ಯಾಕಂತ 8 ಅಷ್ಟೇ ಅವರು ಸಚಿವರು ಬರ್ತಾರೆ. ಸೊ ಇಂಪಾರ್ಟೆಂಟ್ ಸರ್ ಇವರು. ನೆಕ್ಸ್ಟ್ ಇತ್ತೀಚಿನ ಅಂತಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು UT ಖಾದರ್ ನೋಡ್ರಿ. ಯಾಕಂತ ಸ್ಪೀಕರ್ ಇದ್ರಲ್ಲ ಸರ್, ಇವ್ರು ಯಾವ ಖಾತೆ ಕೊಟ್ರ ಕ್ವಶನ್ ಕೇಳ್ಬೋದು. ಇತ್ತೀಚಿನ ಅಂತ ಸ್ಪೀಕರ್ ಅಂತ UT ಖಾದರ್ ಅವ್ರಿಗೆ ಯಾವ ಒಂದು ಖಾತೆ ಕೊಟ್ರ ಅಂತಂದ್ರೆ ಯಾವ್ದ್ರಿ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬರ್ತಾನೆ ಸರ್. ಇದು ನೆಕ್ಸ್ಟ್ ಸಾರಿಗೆ ಸಚಿವರದಾರ ಈಗ ಬೈರತಿ ಸುರೇಶ್ ನೋಡ್ರಿ. ಪ್ರಸ್ತುತ ಸಾರಿಗೆ ಸಚಿವರ ಅಂತಂದ್ರೆ ಬೈರತಿ ಸುರೇಶ್. ಯಾಕಂತ ಅಗಣಿ ಕೊಟ್ಟು ಒಂದಿಷ್ಟು ಬರೀ ಕ್ವಶನ್ ಕೇಳ್ಬಿಡ್ತಾನೆ. ಲಾಸ್ಟ್ ಆಪ್ಷನ್ಸ್ ಒಂದದು. ನೆಕ್ಸ್ಟ್ ಇತ್ತೀಚಿನ ಅಂತಂದ್ರೆ ವೈದ್ಯಕೀಯ ಶಿಕ್ಷೆ ವೈದ್ಯಕೀಯ ಯಾರು ಅಂತಂದ್ರೆ ಶರಣ ಪ್ರಕಾಶ್ ಪಾಟೀಲ್ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ವೈದ್ಯಕೀಯ ಯಾರು ಅಂತ ಏನೇ ಶರಣ ಪ್ರಕಾಶ್ ಪಾಟೀಲ್ ಅವ್ರು ಬರ್ತಾರೆ. ನೆಕ್ಸ್ಟ್ ಸಾರಿಗೆ ಸಚಿವ ಯಾರು ಬರ್ತಾರೆ ಅಂತಂದ್ರೆ ಬೈರತಿ ಸುರೇಶ್ ಬರ್ತಾರೆ. ನೆಕ್ಸ್ಟ್ ಗೃಹ IT BT ಮತ್ತು ಈ ಆಡಳಿತ ಬಗ್ಗೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಬರ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ UT ಖಾದರ್ ಅವ್ರು ಬರ್ತಾರೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಬಂತಂತಂದ್ರೆ ಈಶ್ವರ್ ಖಂಡ್ರೆ ಬರ್ತಾರೆ ಸರ್. ಇದು ನೆಕ್ಸ್ಟ್ ಇಲ್ಲಿ ಇಂಧನ ಮತ್ತು ಪ್ರವಾಸೋದ್ಯಮ K ಜಾರ್ಜ್ ನೋಡ್ರಿ. ಇಂಧನ ಮತ್ತು ಪ್ರವಾಸೋದ್ಯಮ ಅಂತಂದ್ರೆ K ಜಾರ್ಜ್ ಬರ್ತಾ ನೋಡ್ರಿ. ಇದು K ಜಾರ್ಜ್ ಅವ್ರು ಬರ್ತಾ ನೋಡ್ರಿ. ಇದು ಬೃಹತ್ ಮತ್ತು ಮಾಧ್ಯಮ ಜಲಸಂಪನ್ಮೂಲಕ್ಕೆ ಅಂತ ರಾಮಲಿಂಗ ರೆಡ್ಡಿ ನೋಡ್ರಿ. ರಾಮಲಿಂಗ ರೆಡ್ಡಿ ಬರ್ತಾ ನೋಡಿ ಸರ್. ಇದು ನೆಕ್ಸ್ಟ್ ಕಂದಾಯ ಮತ್ತು ಕ್ರೀಡಾ ಸಚಿವರು ಗೊತ್ತಿಲ್ಲ ಸಚಿವರು ಯಾರ್ರಿ? ಪರಮೇಶ್ವರ್. ಮತ್ತು ನೀವು ಗೊತ್ತಿಲ್ಲ ಅನ್ಬಾರ್ದವನು. ಕಂದಾಯ ಮತ್ತು ಕ್ರೀಡಾ ಸಚಿವರು ಪ್ರಸ್ತುತ ಯಾರು ಅಂತಂದ್ರೆ ಡಾಕ್ಟರ್ G ಪರಮೇಶ್ವರ್. ಪ್ರಸ್ತುತ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಬರ್ತಾವೆ ಸರ್. ಇದು ನೆಕ್ಸ್ಟ್ ಹಣಕಾಸು ಎಲ್ಲ ಗುಪ್ತಚರ ಎಲ್ಲ ಬಂತಂತಂದ್ರೆ DK ಶಿವಕುಮಾರ್ ಬರ್ತಾವ್ರಿ. ಅಷ್ಟು ಅರ್ಥ ಆಯ್ತಲ್ರಿ. ಅವು ಸಚಿವರು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ. ಸಾರಿಗೆ ಸಚಿವ ಅಂತಿದ್ದು ನಾನು ಬೈರತಿ ಸುರೇಶ್ ನೋಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಹೇಮಂತ್ ಬಿಶ್ವ ಶರ್ಮಾ ನೋಡ್ರಿ. ಅಸ್ಸಾಂನ 2ನೇ ಬಾರಿಗೆ ಅಲ್ರಿ. ಅದು ಅಸ್ಸಾಂನ 2ನೇ ಬಾರಿಗೆ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ಅಂತ ಬರ್ತಾರೆ ಸರ್. ಇದು ಹಾಗಾದ್ರೆ ಅಸ್ಸಾಂ ಸಂಬಂಧಪಟ್ಟಂತೆ ಅಸ್ಸಾಂನ ಪ್ರಸ್ತುತ ರಾಜ್ಯಪಾಲ ಯಾರ್ದಾರ ಈಗ? ಅಸ್ಸಾಂದು ಯಾರು ಸರ? ಯಾರು ಅಸ್ಸಾಂ ಅಂತಂದ್ರೆ ಲಕ್ಷ್ಮಣಾಚಾರ್ಯ ಅಲ್ರಿ. ಅಸ್ಸಾಂ ಅಂತಂದ್ರೆ ಲಕ್ಷ್ಮಣಾಚಾರ್ಯ ಅಂತ ಬರ್ತಾನೆ ಸರ. ಇವ್ರು ಅಂತಂದ್ರೆ ಅಸ್ಸಾಂನ ರಾಜ್ಯಪಾಲ ನೋಡ್ರಿ. ಅರುಣಾಚಲ ಪ್ರದೇಶ ಕೈವಲ್ಯ ತ್ರಿವಿಕ್ರಮ ಬರ್ತಾನೆ ರೀ. ಅದು ಅರುಣಾಚಲ ಪ್ರದೇಶ. ಅಸ್ಸಾಂ ಯಾರು ಅಂತಂದ್ರೆ ಲಕ್ಷ್ಮಣಾಚಾರ್ಯ ನೋಡಿ ಸರ್. ನೆನಪಿಟ್ರಿ ಅದನ್ನ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇತ್ತೀಚೆಗೆ ಸುವೇಂದ್ರ ಅಧಿಕಾರಿ ನೋಡ್ರಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರು ನೇಮಕ ಅಂತಂದ್ರೆ ಸುವೇಂದ್ರ ಅಧಿಕಾರಿ ಅವ್ರಿಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯಾಗಿ ನೇಮಕ ನೋಡಿ ಸರ್. ಇದು ನೆಕ್ಸ್ಟ್ ಯಾವೊಂದು BJP ಪಾಟೀಲ್ ಅವರು BJP ಪಶ್ಚಿಮ ಬಂಗಾಳ ರಾಜ್ಯಪಾಲ ಯಾರ್ದಾರ ಈಗ? RN ರವಿ ನೋಡ್ರಿ. RN ರವಿ ಅಲ್ಲ ಸರ್, RN ರವಿ ನೋಡಿ. ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಅಂತಂದ್ರೆ RN ರವಿ ಅವ್ರು ಬರ್ತಾರೆ ಸರ್. ಇದು ಪ್ರಸ್ತುತ ಕೇರಳದ ಮುಖ್ಯಮಂತ್ರಿ ಯಾರೀ? ಸತೀಶ್ ಸೇನ್ ಅಂತ ಬರ್ತಾನಲ್ರಿ. ಸತೀಶ್ ಸೇನ್ ಅಂತ ಬರ್ತಾನೆ. ಸತೀಶ್ ಸೇನ್ ಅವ್ರು ಬರ್ತಾರೆ ಸರ್. ಪ್ರಸ್ತುತ ಕೇರಳದ ಮುಖ್ಯಮಂತ್ರಿ. ಪ್ರಸ್ತುತ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರು ಸರ್? ರಾಜ ಸುಬ್ರಹ್ಮಣ್ಯ ಅಲ್ರಿ. ರಾಜ ಸುಬ್ರಹ್ಮಣ್ಯ ಕರೆಕ್ಟ್ ಐತ್ರಿ. ಯಾರಂತ? ರಾಮಕೃಷ್ಣ ಸ್ವಾಮಿನಾಥ್ ನೋಡ್ರಿ. ಯಾರಂತಂದ್ರೆ ರಾಮಕೃಷ್ಣನ್ ಸ್ವಾಮಿನಾಥ್ ಅವರೇ ಮಾಡತಂತ ಪ್ರಸ್ತುತ ನೌಕಾಪಡೆ ಮುಖ್ಯಸ್ಥ. ಎಷ್ಟು ನೌಕಾಪಡೆ ಮುಖ್ಯಸ್ಥರು? 27. ಅದು ಕ್ವಶನ್ ಕೇಳ್ತಾನೆ. 27ನೇ ನೌಕಾಪಡೆ ಮುಖ್ಯಸ್ಥರಾಗಿ ರಾಮಕೃಷ್ಣ ಸ್ವಾಮಿನಾಥ್ ಅವರು ನೇಮಕ ನೋಡಿ ಸರ್. ಪ್ರಸ್ತುತ CDS ರಾಜ ಸುಬ್ರಹ್ಮಣಿ. ಪ್ರಸ್ತುತ CDS ಅಂತಂದ್ರೆ ರಾಜ ಸುಬ್ರಹ್ಮಣ್ಯ ಅಂತ ಬರ್ತ ನೋಡಿ ಸರ್. ಇದು ಒಳಗುಣ ಇದ್ರ ಬಗ್ಗೆ ಮಾಹಿತಿನ ಫಸ್ಟ್ ಸ್ವಲ್ಪ ಸಿಂಗಲ್ ಮುಗಿಸ್ಬಿಡೋನು. ನೆಕ್ಸ್ಟ್ ಇತ್ತೀಚೆಗೆ CBIನ ನಿರ್ದೇಶಕರಾಗಿ ಯಾರು ನೇಮಕ ರೀ ಅಂದ್ರೆ 1 ವರ್ಷ ಅವಧಿನ ವಿಸ್ತರಣೆ ಮಾಡ್ರಿ ಅಷ್ಟೇ ಅವ್ರದ್ದು. ಯಾರಂತ? ಪ್ರವೀಣ್ ಸೂದ್ ಬರ್ತ ನೋಡ್ರಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರೇ? PN ದೇಸಾಯಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಯಾರಂತಂದ್ರೆ PN ದೇಸಾಯಿ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ
ಕನೆಕ್ಟ್ ಆ್ಯಪ್ ಅಂತ ಒಂದು ಆ್ಯಪ್ ಬಿಡುಗಡೆ ಮಾಡಿದ್ರಿ. ಯಾವ ಸಂಸ್ಥೆ ಅಂತ KEA ನೋಡ್ರಿ, KEA ಕನೆಕ್ಟ್ ಆ್ಯಪನ್ನು ಯಾರು ಮಾಡ್ರಿ ಅಂತಂದ್ರೆ KE ಬರುತ್ತೆ ನೋಡಿ ಸರ್. ಇದು ಇತ್ತೀಚೆಗೆ UCC ಅಳವಡಿಸಿಕೊಳ್ತಕ್ಕಂಥ ದೇಶದ 3ನೇ ರಾಜ್ಯ ಯಾವ್ದು ಸರ? ಅಸ್ಸಾಂ ನೋಡಿ. ಸ್ವತಂತ್ರ ನಂತರ 3ನೇ ರಾಜ್ಯ ಅಲ್ರಿ, ಸ್ವತಂತ್ರ ನಂತರ 3ನೇ ರಾಜ್ಯ ಅಂತಂದ್ರೆ ಅಸ್ಸಾಂ ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಅಂತ ನೋಡ್ರಿ. ಅಂದರೆ ರಾಷ್ಟ್ರೀಯ ಕುಟುಂಬ ಸಮೀಕ್ಷೆ 6ನೇ ವರದಿ ಮಾಡಿ ಅಂತಂದ್ರೆ 2023-24 ಬಿಡುಗಡೆ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಚಂದ್ರಯಾನ 3ಗೆ ಏನಂತಂದ್ರೆ ಒಂದು ಅವಾರ್ಡ್ ಕೊಟ್ಟರು. ಚಂದ್ರಯಾನ 3 ಮಿಷನ್ಗೆ ಯಾವ ಒಂದು ಅವಾರ್ಡ್ ರೀ? ಅಮೆರಿಕದ ಗಾರ್ಡಾರ್ಡ್ ಆಸ್ಟ್ರೋನಾಟಿಕ್ ಪ್ರಶಸ್ತಿ ನೋಡ್ರಿ. ಇತ್ತೀಚೆಗೆ ಚಂದ್ರಯಾನ 3ಗೆ ಯಾವೊಂದು ಪ್ರಶಸ್ತಿ ಕೊಟ್ರು ಅಂತಂದ್ರೆ ಅಮೆರಿಕದ ಗಾರ್ಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿ ಅಂತ ಬರ್ತದೆ ನೋಡಿ ಸರ್. ಇದನ್ನೇನು ಮಾಡುತ್ತೆ ಅಂತಂದ್ರೆ ಅಮೆರಿಕ ಅಂತ ಚಂದ್ರಯಾನ 3ಗೆ ಕೊಡ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ದೇಶದ ಮೊದಲ ಮೀಸಲಾದ ಕೃತಕ ಬುದ್ಧಿಮತ್ತೆ ಸಚಿವಾಲಯ ಯಾವ ರಾಜ್ಯ ಮಾಡಿದ್ರಿ? ಕೇರಳ ನೋಡ್ರಿ. ದೇಶದ ಮೊದಲ ಮೀಸಲಾದ ಕೃತಕ ಬುದ್ಧಿಮತ್ತೆ ಸಚಿವಾಲಯ ಅಂತಂದ್ರೆ ಕೇರಳ ಬರ್ತದೆ ನೋಡಿ ಸರ್. ದೇಶದ ಮೊದಲ ವಿಷಯದಲ್ಲಿ ಮಾಡ್ರಿ ಅಂತಂದ್ರೆ UAE ಸರ್, ಸಾರಿ ಮುಂಬೈ. ಜಗತ್ತೊಳಗೆ UAE ಕರೆಕ್ಟ್ ಅಲ್ರಿ. ಜಗತ್ತೊಳಗೆ ಮೊದಲ ವಿಷಯದಲ್ಲಿ ಬಂತಂತಂದ್ರೆ UAE ಬರ್ತದೆ ರೀ. ಭಾರತದೊಳಗೆ ಮೊದಲ ಒಂದು ವಿಷಯದಲ್ಲಿ ಮಾಡ್ರಿ ಅಂತಂದ್ರೆ ಮುಂಬೈ ಮಾಡಿ ಸರ್. ಇದು ಭಾರತ ಮೊದಲ ನಗರ ಅಂತಂದ್ರೆ ಲಕ್ನೋ ನೋಡ್ರಿ. ಅದು ಭಾರತ ಮೊದಲ ನಗರ ಅಂತಂದ್ರೆ ಲಕ್ನೋ ಬರ್ತದೆ ನೋಡಿ ಸರ್. ಇದು ದಿನ ಅಂತ ಯಾವ ಮಾಡ್ತೀವಿ ನಾವು? ಜುಲೈ 16 AI ದಿನ ಅಂತ ಆರ್ಟಿಫಿಷಿಯಲ್ ಡೇ ಅಂತ ಯಾವ ಮಾಡ್ತೀವಿ ಅಂತಂದ್ರೆ ಸ್ಪೀಡ್ ಹಾಕೊಂತದೇನು ರೀ? ಇಲ್ಲಲ್ಲ. ದಿನ ಅಂತ ಮಾಡ್ತಾರೆ ಅಂತಂದ್ರೆ ಜುಲೈ 16 ಮಾಡ್ತಾರೆ ನೋಡಿ ಸರ್. ಇದು ಭಾರತದ ಪಿತಮ್ಮ ಅಂತ ಯಾರನ್ನ ಕರಿತಾರೆ ಅಂತಂದ್ರೆ ರಾಜ್ ಕಿರಣ್ ರೈ. ಭಾರತದ ಪಿತಮ್ಮ ಅಂತ ಯಾರನ್ನ ಕರಿತಾರೆ ಅಂತಂದ್ರೆ ರಾಜ್ ಕಿರಣ್ ರೈ ಅಂತ ಬರ್ತಾರೆ ನೋಡಿ ಸರ್. ನೆಕ್ಸ್ಟ್ ಜಗತ್ತೊಳಗೆ ಪಿತಮ್ಮ ಅಂತ ಯಾರನ್ನ ಕರಿತಾರೆ ಅಂತಂದ್ರೆ ಯಾರ್ರಿ? ಜಾನ್ ಮೆಕಾರ್ತಿ ನೋಡ್ರಿ. ಜಗತ್ತೊಳಗೆ ಜಾನ್ ಮೆಕಾರ್ತಿ ಬರ್ತಾರೆ. ನಮ್ಮ ಭಾರತದೊಳಗೆ ಯಾರು ಬರ್ತಾರೆ ಅಂತ ರಾಜ್ ಕಿರಣ್ ರೈ ಬರ್ತಾರೆ ನೋಡಿ ಸರ್. ಇದು ದಿನ ಅಂತ ಹೇಳಿದ್ದೇನೆ ಜುಲೈ 16. ನಗರ ಅಂತ ಯಾವ್ದು ಹೇಳಿದೆ? ಲಕ್ನೋ. ನಮ್ಮ ಕರ್ನಾಟಕದಾಗ ನಗರ ಯಾವ್ದು ಮಾಡ್ತಾರೆ ಅಂತ ಹೇಳಿದ್ವಿ ನಾವು? ಬಿಡದಿ. ನಮ್ಮ ಕರ್ನಾಟಕದಲ್ಲಿ ನಗರ ಯಾವ್ದು ಮಾಡ್ತಾರೆ ಅಂತ ಮಾಡಿದ್ರೆ ಅಂತಂದ್ರೆ ಬಿಡದಿ ಅಲ್ಲ ಸರ್? ಇಲ್ಲ ನಗರ ಅಂತ ಬಿಡದಿ ಮಾಡ್ತಾನೆ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ವಿಶ್ವದ 5 ಅಗ್ರ ಸಂಸ್ಥೆಗಳಲ್ಲಿ ನಮ್ಮ ಬೆಂಗಳೂರು ಜಲಮಂಡಳಿ ಪ್ರಶಸ್ತಿ ಪಡೆದತ್ ನೋಡ್ರಿ. ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ಐತಲ್ರಿ, ಇದು ವಿಶ್ವದ ಏನಂತಂದ್ರೆ ಒಂದು 5 ಅಗ್ರ ಸಂಸ್ಥೆಗಳಲ್ಲಿ ಸ್ಥಾನ ಪಡೆದಂಥ ನಮ್ಮ ಬೆಂಗಳೂರು ಜಲಮಂಡಳಿ ಪಡೆದತ್ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ ಈ ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಅಂತ ಬಿಡುಗಡೆ ಆಯ್ತು ರೀ. ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಒಳಗೆ ಈ ಎಲ್ಲ ಭಾರತ ಒಂದು ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಒಳಗೆ ಯಾವ ಒಂದು ರಾಜ್ಯ ಫಸ್ಟ್ ಐತಿ ಅಂತ ನಮ್ಮ ಕರ್ನಾಟಕ ಫಸ್ಟ್ ಐತಿ. ಕರ್ನಾಟಕದ ಯಾವ ಪಂಚಾಯತ್ ಫಸ್ಟ್ ಐತಿ ಅಂತಂದ್ರೆ ಉಡುಪಿಯ ಮುದ್ರಾಡಿ ಅಲ್ರಿ. ಉಡುಪಿದ ಮುದ್ರಾಡಿ ಅಂತ ಒಂದು ಪಂಚಾಯತ್ ಬರ್ತಾರೆ. ಉಡುಪಿಯ ಮುದ್ರಾಡಿ ಅಂತ ಒಂದು ಪಂಚಾಯತ್ ಬರೋ ಬಗ್ಗೆ ಜಾಸ್ತಿ ಕ್ವಶನ್ ಸಾಧ್ಯತೆ ಐತಿ ನೋಡ್ರಿ. ಉಡುಪಿಯ ಮುದ್ರಾಡಿ ಅಂತ ಬರ್ತಲ್ಲ, ಇದೇನು ಮಾಡ್ತಂತ ಕರ್ನಾಟಕದ ಏನಂತಂದ್ರೆ ಭಾರತದ ಅತ್ಯುನ್ನತ ಏನಂತಂದ್ರೆ ಪಂಚಾಯತ್ ನೋಡಿ ಸರ್. ಇದು ಉಡುಪಿಯ ಮುದ್ರಾಡಿ ಅಂತ ಬರ್ತದೆ ನೋಡಿ ಸರ್. ಉಡುಪಿಯ ಮುದ್ರಾಡಿ ಗ್ರಾಮ ಪಂಚಾಯತ್ ದೇಶದಲ್ಲಿ ಪ್ರಥಮ ಸ್ಥಾನ. ಇದು ಕಾರ್ಕಳ ತಾಲೂಕು ಅಂತ ನೋಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ರಾಜ್ಯದ ಕೀಟ ಯಾವ್ದಾಯ್ತು ರೀ? ಯಾವ ಜೇನು ಅದು ಕೊಡ್ತಾನೆ? ಎಬ್ಜೇನ, ಚಿಡ್ಜೇನ ಹಂಗೆ ಕೊಡ್ತಾನೆ. ಚಿಡ್ಜೇನ ಅಲ್ಲ, ತುಡುವೆ ಜೇನು. ಇಂಗ್ಲೀಷ್ನಾಗ ಏನು ರೀ ಅದು? ಏಷ್ಯಾಟಿಕ್ ಜೇನು. ಏಷ್ಯಾಟಿಕ್ ಜೇನು ಅಥವಾ ತುಡುವೆ ಜೇನು ಅಂತ ನೋಡ್ರಿ. ಆಪ್ಷನ್ಸ್ ಕೊಡ್ತಿರ್ತಾನೆ. ಎಬ್ಜೇನ, ಚಿಡ್ಜೇನ, ಬೂದುಳ, ರಾಣಿ ಹುಳ ಆ ಥರ ಕ್ವಶನ್ ಕೊಡ್ತಿರ್ತಾನೆ. ಯಾವುದಂತಂದ್ರೆ ತುಡುವೆ ಜೇನು ಅಥವಾ ಏಷ್ಯಾಟಿಕ್ ಜೇನು ಅಂತ ಬರ್ತದೆ ನೋಡ್ರಿ. ಇದು ನೆಕ್ಸ್ಟ್ ಇತ್ತೀಚೆಗೆ ರಾಜ್ಯದ ಏನಂತಂದ್ರೆ ಕಪ್ಪೆ ಯಾವ್ದು ರೀ? ಮಲಗಾರ ಕಪ್ಪೆ ಅಥವಾ ಮರಗಂತಿ ಕಪ್ಪೆ ಅಂತ ನೋಡ್ರಿ. ಮಲಗಾರ ಕಪ್ಪೆ ಅಥವಾ ಮರಗಂತಿ ಕಪ್ಪೆ ಅಂತ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಕಪ್ಪೆ ಉಳಿಸಿ ದಿನ ಅಂತ ಮಾಡ್ತೀವಿ ನಾವು? ಮಾರ್ಚ್ 20. ನಾನು ಹೇಳಿದ್ನಲ್ಲ, ಸಂತೋಷ ಕಪ್ಪೆ ನಗುತ್ತಪ್ಪ ಅಂದ್ರೆ ಮಾರ್ಚ್ 20 ಸಂತೋಷ ದಿನ ಅಂತ ಮಾಡ್ತೀವಿ. ಕರೆಕ್ಟ್ ಅಲ್ರಿ? ಮಾರ್ಚ್ 20 ಸಂತೋಷ ದಿನ. ನೆಕ್ಸ್ಟ್ ಇತ್ತೀಚೆಗೆ ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆಗೆ ಚಾಲನೆ ಕೊಟ್ಟಂಥ ರಾಜ್ಯ ಯಾವ್ದಂತ್ರಿ? ತ್ರಿಪುರ ನೋಡಿ ಸರ್. ಇತ್ತೀಚೆಗೆ ಮಿಷನ್ ಕ್ವೀನ್ ಇದೊಂದು ಪೈನಾಪಲ್ ರೀ. ಮಿಷನ್ ಕ್ವೀನ್ ಅನ್ನೋದು ಏನು ಕ್ವಶನ್ ಕೇಳ್ತಾನೆ? ಇದೊಂದು ಪೈನಾಪಲ್. ಇದು ಈ ಮಿಷನ್ ಕ್ವೀನ್ ಪೈನಾಪಲ್ಗೆ ಚಾಲನೆ ಕೊಟ್ಟಂಥ ಇತ್ತೀಚಿನ ರಾಜ್ಯ ಅಂತಂದ್ರೆ ಪೈನಾಪಲ್ ಬರ್ತದೆ ನೋಡಿ ಸರ್. ಒಳಗೆ ನೋಡೋಣ ಇದ್ರ ಬಗ್ಗೆ. ಸಾರಿ, ತ್ರಿಪುರ. ಯಾವಂತಂದ್ರೆ ತ್ರಿಪುರ ಬರ್ತದೆ ನೋಡಿ ಸರ್. ಇದು ಇತ್ತೀಚೆಗೆ ರಾಷ್ಟ್ರೀಯ ಅಥ್ಲೆಟಿಕ್ನಲ್ಲಿ ಫೆಡರೇಷನಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ರು ಒಬ್ಬರು. ರಾಷ್ಟ್ರೀಯ ಅಥ್ಲೆಟಿಕ್ಸ್ ಫೆಡರೇಷನಲ್ಲಿ ರಾಷ್ಟ್ರೀಯ ದಾಖಲೆ 100 ಮೀಟರ್ ಓಟದೊಳಗೆ ಯಾರು ರೀ? ಗುರುವಿಂದರ್ ಸಿಂಗ್ ನೋಡ್ರಿ. ಗುರುವಿಂದರ್ ಸಿಂಗ್ ಅವರು ಅಷ್ಟು ಅಂದರೆ ಎಷ್ಟು 100 ಮೀಟ್ರನ್ನ ಎಷ್ಟು ಸೆಕೆಂಡ್ ಓಡ್ರಿ ಅಂತಂದ್ರೆ 10.9 ಸೆಕೆಂಡ್ ನೋಡ್ರಿ. 10.09 ಮತ್ತು 10.9 ಹಂಗೆ ರೀ. 10.09 ನೋಡ್ರಿ. 10.09 ಸೆಕೆಂಡ್ಗೆ ಏನು ಮಾಡ್ತಾರೆ ಅಂತಂದ್ರೆ ಈ ಗುರುವಿಂದರ್ ಸಿಂಗ್ ಅವ್ರು ಅಂತಂದ್ರೆ ಇಲ್ಲಿ ಓಟ ಓಡ್ಕೊಂಡು ಸರ್. ಇದು ನೆಕ್ಸ್ಟ್ 3ನೇ ಭಾರತ್ ನಾಡಿಕ್ ಶೃಂಗಸಭೆ. 3ನೇ ಭಾರತ್ ನಾಡಿಕ್ ಶೃಂಗಸಭೆಲಿ ನಾರ್ವೇದ ಓಸ್ಲೋ ನೋಡ್ರಿ. 3ನೇ ಭಾರತ್ ಮತ್ತು ನಾಡಿಕ್ ಶೃಂಗಸಭೆಲಿ ಅಂತಂದ್ರೆ
ನಾರ್ವೇದ ಓಸ್ಲೋ ಅಂತ ಬರ್ತ ನೋಡ್ರಿ. ಇಲ್ಲಿ ನಾರ್ಡಿಕ್ ಕಂಟ್ರೀಸ್ ಅಂತ ಬರ್ತಾರೆ. ನಾರ್ಡಿಕ್ ಕಂಟ್ರೀಸ್ ನಾರ್ವೆ, ಡೆನ್ಮಾರ್ಕ್ ಇಂತಂದ್ರೆ ಸ್ವೀಡನ್, ಕರೆಕ್ಟ್ ಅಲ್ರಿ. ಮತ್ತು ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಅವೆಲ್ಲ ಸಂಸ್ಥೆ ಬಗ್ಗೆ ಮುಂದೆ ಬರ್ತಾವೆ ಸರ್. ಅವ್ನು ಹೇಳ್ತಾನೆ ನಾನು ಭಾಳ ಸಂಸ್ಥೆಗಳು ಬರ್ತಾವೆಲ್ಲ ಸರ್, ಅದ್ರ ಬಗ್ಗೆ ಟಾಪಿಕ್ ಐತಿ ಇವತ್ತು. ನೆಕ್ಸ್ಟ್ ಅಂತಂದ್ರೆ ಅರಬ್ ಜಗತ್ತಿನ ಏಕೈಕ ಅಣುಸ್ಥಾವರ ಅಂತ ನೋಡ್ರಿ. ಅಂದ್ರೆ ಅರಬ್ ದೇಶದ ಏಕೈಕ ಒಂದು ಆಲ್ರೆಡಿ ಅಪ್ಡೇ ಕ್ವಶನ್ ಕೇಳಿದಾನೆ. ಯಾವುದಂತಂದ್ರೆ ಬರಾಕ್ ಪರಮಾಣು ಸ್ಥಾವರ. ಕ್ವಶನ್ ಬೇಕಾದ್ರೆ ಅಪ್ಡೇ ಕ್ವಶನ್ ಬರ್ತದೆ ನೋಡ್ರಿ ನೀವು. ಬರಾಕ್ ಪರಮಾಣು ವಿದ್ಯುತ್ ಸ್ಥಾವರ ಇದು ಯಾವ ದೇಶದಲ್ಲಿ ಕಂಡುಬರ್ತಂತ UAE ಕಂಡುಬರ್ತದೆ ನೋಡ್ರಿ. ಬರಾಕ್ ಪರಮಾಣು ವಿದ್ಯುತ್ ಸ್ಥಾವರ ಯಾವ ದೇಶಕ್ಕೆ ಕಂಡುಬರ್ತಂತಂದ್ರೆ UAE ಸರ್. ಇತ್ತೀಚೆಗೆ ಯಾವ ದೇಶ ಮೊಟ್ಟ ಮೊದಲ ಬಾರಿಗೆ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಿತಂತಂದ್ರೆ ಬಾಂಗ್ಲಾದೇಶ. ಬಾಂಗ್ಲಾದೇಶದ ಪರಮಾಣು ವಿದ್ಯುತ್ ಸ್ಥಾವರ ಆದ್ರೆ ರೂಪರ್ ಸರ್. ಬಾಂಗ್ಲಾದೇಶದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಬರ್ತಂತಂದ್ರೆ ರೂಪರ್ ಅಂತ ಬರ್ತ ನೋಡಿ ಸರ. ಈ ರೂಪರ್ ಪರಮಾಣು ವಿದ್ಯುತ್ ಸ್ಥಾವರ ಬಾಂಗ್ಲಾದೇಶದ್ದು. ಇದಕ್ಕೆ ಯಾವ ದೇಶ ನೆರವು ಕೊಟ್ಟಂತಂದ್ರೆ ರಷ್ಯಾ. ಯಾವ ದೇಶ ನೆರವು ಕೊಟ್ಟದ? ರಷ್ಯಾ. ಎಷ್ಟು ಮೆಗಾವಟ್ ಒಂದು ಪರಮಾಣು ವಿದ್ಯುತ್ ಉತ್ಪನ್ನ ಮಾಡ್ತಂತಂದ್ರೆ 2400 ಮೆಗಾವಟ್. ಎಷ್ಟಂತಂದ್ರೆ 2400 ಮೆಗಾವಟ್. ಇನ್ನೊಂದು ಸಲ ನೋಡ್ರಿ, ಬಾಂಗ್ಲಾದೇಶದ ಮೊದಲ ಪರಮಾಣು ಸ್ಥಾವರ ಆದ್ರಿ ರೂಪರ್ ಸರ್. ಯಾವ ದೇಶ ಈಗ ಎಷ್ಟು ಮೆಗಾವ್ಯಾಟ್? 2400 ಸರ್. ಇದು ಜಗತ್ತಿನೊಳಗೆ ಎಷ್ಟನೇ ಪರಮಾಣು ಸ್ಥಾವರ ಹೊಂದಿರತಕ್ಕಂಥ ದೇಶದ 33 ನೋಡ್ರಿ. ಜಗತ್ತಿನೊಳಗೆ ಇದು ಎಷ್ಟನೇ ಒಂದು ಪರಮಾಣು ಸ್ಥಾವರ ಒಂದೇ ದೇಶ ತಿಳಿಮಕ್ರ 33 ಕೊಟ್ಟಲ್ರಿ. 33ನೇ ದೇಶ ಅಂತ ಕೊಟ್ಟೋಣ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ 5 IPL ಬಗ್ಗೆ ನೋಡೋಣ ಅದನ್ನು ಮುಂದೆ ಎಲ್ಲ ನಿಮ್ಗೆ ಗೊತ್ತೈತಿ. ನೆಕ್ಸ್ಟ್ 18ನೇ ರೈಲ್ವೆ ಯಾವ್ದು ಘೋಷಣೆ ಆಯ್ತು ಇತ್ತೀಚೆಗೆ? ಅಂದರೆ ಆಲ್ರೆಡಿ ಮೊದಲ ಘೋಷಣೆ ಇತ್ತು, ಬಟ್ ಅಧಿಕೃತ ಘೋಷಣೆ ಆಯ್ತು. ಯಾವಂತಂದ್ರೆ ದಕ್ಷಿಣ ಕರಾವಳಿ ರೈಲ್ವೆ ಎಲ್ಲಿ ಕಂಬರ್ತಿರೋದು? ವಿಶಾಖಪಟ್ಟಣ. ಈ ದಕ್ಷಿಣ ಕರಾವಳಿ ರೈಲ್ವೆಗೆ ಒಳಪಡ್ತಕ್ಕಂಥ ರಾಜ್ಯಗಳು ಯಾವ್ರಿ? ದಕ್ಷಿಣ ಕರಾವಳಿ ರೈಲ್ವೆಗೆ ಒಳಪಡ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಬರ್ತಾ, ಆಂಧ್ರ ಪ್ರದೇಶ ಬರ್ತಾ, ತಮಿಳುನಾಡು ಮತ್ತು ತೆಲಂಗಾಣ. ಇವು 4 ನೋಡ್ರಿ ಇಂಪಾರ್ಟೆಂಟ್. ಯಾಕಂದ್ರೆ ದಕ್ಷಿಣ ಕರಾವಳಿ ರೈಲ್ವೆಗೆ ಯಾವ ರಾಜ್ಯಗಳು ಒಳಪಡ್ತು ಅಂತಂದ್ರೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಸರ್. ಇಷ್ಟು ರಾಜ್ಯ ಮಾಡ್ತು ಅಂತಂದ್ರದಕ್ಕೆ ಒಳಪಡ್ತಾನೆ ಸರ್. ಇನ್ನಂತ ನಮ್ಮ ನೈಋತ್ಯ ರೈಲ್ವೆ ವಲಯಕ್ಕೆ ಯಾವ್ಯಾವ ಜಿಲ್ಲೆ ಒಳಪಡ್ತು ಅಂತಂದ್ರೆ ಮೇನ್ ನೈಋತ್ಯ ಜಿಲ್ಲೆಗೆ ಬೆಂಗಳೂರು, ಮೈಸೂರು, ಇನ್ನೊಂದು ಹುಬ್ಳಿ, ಮೇನ್ 3 ಜಿಲ್ಲೆ ಒಳಪಡ್ತು ನೋಡ್ರಿ. ಅಂದ್ರೆ ನೈಋತ್ಯ ರೈಲ್ವೆಗೆ ಮೇನ್ ಒಳಪಡವು ದೊಡ್ಡ ಅಂತಲ್ಲ ಸರ್. ಇದು ಬೆಂಗಳೂರು ಮತ್ತು ಮೈಸೂರು, ಒಂದು ಹುಬ್ಳಿ ಬರ್ತು ನೋಡಿ ಸರ್. ಇದು ಯಾವ ಸ್ಥಾಪನೆ ಆಯ್ತು? ನೈಋತ್ಯ ರೈಲ್ವೆ ವಲಯ 2003 ಏನಂತ ನೈಋತ್ಯ ವಲಯ ಸ್ಥಾಪನೆ ಆಯ್ತಾ. ಜಗತ್ತಿನ ಅತಿ ಉದ್ದ ಪ್ಲಾಟ್ಫಾರ್ಮ್ ಅಂತ ನಮ್ಮ ಸಿದ್ಧಾರೂಢ ಸ್ವಾಮೀಜಿ. ಎಷ್ಟೈತಿದು? 1505 ಸರ್. 1505 ಬರ್ತು ನೋಡಿ ಸರ್ ಇದು. ನೆಕ್ಸ್ಟ್ ಅಮ್ಮ ನೀವು ಹೋಗಿ ಸುಮ್ಮ ಯಾವ ಸ್ಥಾಪನೆ ಆಯ್ತು ಇದು? 1992 ಜನವರಿ 26 ಅಂತ ಕೊಂಕಣ ರೈಲ್ವೆ ಸ್ಥಾಪನೆ ಆಯ್ತು. ಕರೆಕ್ಟ್ ಅಲ್ರಿ? ಈ ಕೊಂಕಣ ರೈಲ್ವೆ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದ್ರೆ ಈ ಶ್ರೀಧರನ್. ಮೆಟ್ರೋ ಮ್ಯಾನ್ ಅಂತ ಯಾರು ಕರಿತೀವಲ್ಲ ಅವ್ರನ್ನೇನು ಮಾಡ್ತು ಅಂತ ಅಲ್ಲಿ ಕೊಂಕಣ ಮ್ಯಾನ್ ಅಂತ ಕರಿತೀವಿ ನಾವು. ಕೊಂಕಣ ರೈಲ್ವೆ ಸ್ಥಾಪಕರು ಬರ್ತಾರೆ ಸರ್ ಇದು. ಹಾಗಾದ್ರೆ ಕೊಂಕಣ ರೈಲ್ವೆ ಐತಲ್ಲ ಸರ, ಕರ್ನಾಟಕದ ಎಷ್ಟು ಜಿಲ್ಲೆಯಲ್ಲಿ ಆದತ್ತು ಕ್ವಶನ್ ಕೇಳ್ತಾನೆ ನಾನು. 3 ಜಿಲ್ಲೆ ಏನು ಕರಾವಳಿ ಜಿಲ್ಲೆ ಕಂಡು ಬರ್ತಲ್ಲ ಸರ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಅಲ್ಲಿ ಏನು ಮಾಡ್ತಂತ ಈ ಕೊಂಕಣ ರೈಲ್ವೆ ಅಂತಂದ್ರೆ ಆದೋಗುತ್ತೆ. ಈ ಕೊಂಕಣ ಕರೆಕ್ಟ್ ಅಲ್ರಿ? ಈ ಕೊಂಕಣ ಒಟ್ಟು 756 ಕಿಲೋಮೀಟರ್ ಐತಿ. ಒಟ್ಟು 756 ಕಿಲೋಮೀಟರ್ ಉದ್ದ ಐತಿ. ಇನ್ನೊಂದು ಹೆಂಗೆ ಕ್ವಶನ್ ಕೇಳ್ತಾನೆ ಅಂತಂದ್ರೆ ಈ ಕೊಂಕಣ ರೈಲ್ವೆ ಐತಲ್ರಿ ಒಟ್ಟು ಏನಂತಂದ್ರೆ ಎಲ್ಲಿಂದ ಎಲ್ಲಿಗೆ ಆರಂಭ? ಫಸ್ಟ್ ಸ್ಟಾರ್ಟಿಂಗ್ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ ಮಹಾರಾಷ್ಟ್ರದ ರೋಹದಿಂದ ಮಂಗಳೂರಿನ ಟಾಕೂರ್ ನೋಡ್ರಿ. ಪ್ಲೇಸ್ ನೆನ್ಪಿಟ್ಟದನ್ನ. ಕೊಂಕಣ ರೈಲ್ವೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಮಹಾರಾಷ್ಟ್ರದ ರೋಹದಿಂದ ಮಂಗಳೂರಿನ ಟಾಕೂರ್ ಅಂತ ಬರ್ತ ನೋಡಿ ಸರ್. ಫಸ್ಟ್ ಏನು ಮಾಡ್ತಂತೆ ಕೊಂಕಣ ರೈಲ್ವೆ ಅಂತಂದ್ರೆ ಆರಂಭ ಆಗುತ್ತೆ ನೋಡಿ ಸರ್. ಇದು ಅರ್ಥ ಆಯ್ತಿರೋದು. ನೆಕ್ಸ್ಟ್ ಏನಂತಂದ್ರೆ ಇತ್ತೀಚೆಗೆ ಏನಂತಂದ್ರೆ 2025 ವಿಶ್ವಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ ಪಡೆದಂಥ ಭಾರತೀಯ ಶಾಂತಿ ಪಾಲಕ ಯಾರಂತ್ರಿ? ಯಾರು? ಅಭಿಲಾಷ್ ಪಾರಕ್ ನೋಡ್ರಿ. ಅಭಿಲಾಷ್ ಪಾರಕ್ ನೋಡ್ರಿ. 2025 ವಿಶ್ವಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ ಪಡೆದಂಥ ಭಾರತೀಯ ಒಂದು ಶಾಂತಿ ಪಾಲಕ ಯಾರು ಬರ್ತಾರೆ ಅಂತಂದ್ರೆ ಯಾರು? ಅಭಿಲಾಷ್ ಪಾರಕ್ ಅಂತ ಬರ್ತಾನೆ ಸರ್ ಇದು. ಹಾಗಾದ್ರೆ ಇದು ಇವರು ಯಾವ ದೇಶದಲ್ಲಿ ನಿಯೋಜನೆ ಮಾಡಿ ಸೈನ್ಯದಲ್ಲಿ ಎದುರಿಗೆ ಇಲ್ಲಿ ಅಂದ್ರೆ ಯಾವ ದೇಶದಲ್ಲಿ? ಲೆಬನಾನ್ ಸರ್. ಅದು ದೇಶ ನೆನ್ಪಿಡ್ರಿ. ಯಾಕಂತ ಅದು ಅದನ್ನು ಕ್ವಶನ್ ಕೇಳ್ತಿರ್ತಾನೆ. ಇವ್ರು ನಮ್ಮ ಭಾರತೀಯ ಸೈನಿಕರು. ಇವರು ಭಾರತೀಯ ಅಂತ ಎಂಗೇಜ್ಮೆಂಟ್ ಒಂದು ಸಂಸ್ಥೆ ಅಲ್ಲಿಂದ ನೇತೃತ್ವ ಏನು ಮಾಡ್ತಾರೆ ಅಂತ ವಹಿಸಿರ್ತಾರೆ ಅವರು. ಬಟ್ ಈ ಪ್ರಸ್ತುತ ಯಾವ ದೇಶದಲ್ಲಿ ಸಾಧನೆ ಕೊಡ್ತಾರೆ ಅಂತಂದ್ರೆ ಅವರಿಗೆ ಲೆಬನಾನ್ ಅಂತ ಬರ್ತ ನೋಡಿ. ಯಾರು ರಾಷ್ಟ್ರನ? ಲೆಬನಾನ್ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಏನಂತ ಇತ್ತೀಚೆಗೆ ಅಸಹಜ ಜನಸಂಖ್ಯೆಗೆ ಕಾರಣ ಪತ್ತೆಗೆ ಇತ್ತೀಚೆಗೆ ಒಬ್ಬರು ಸಮಿತಿ ನೇಮಕ ಮಾಡಂತ್ರಿ. ಅಂದ್ರೆ ನಮ್ಮ ಭಾರತದೊಳಗೆ ಏನಂತ ಆ ಕಡೆ ವಲಸಿಗರು ಬಂದು ಅತ್ಯಂತ ಜನಸಂಖ್ಯೆ ಹೆಚ್ಚಾಕೊಂತಾವೆ. ಅಲ್ಲಿಂದ ಏನು ಬುಡಕಟ್ಟದ ಮೇಲೆ ಒಂದು ಪರಿಣಾಮ ಆಗಲಿ, ಬೇರೆ ಬೇರೆ ಜನರ ಮೇಲೆ ಒಂದು ವಲಸೆ ಪ್ರಭಾವ ಆಗಲಿ, ಆ ಪ್ರಭಾವ ಬೀರಾಕೊಂತಾವೆ. ಅದಕ್ಕೆ ಅಸಹಜ ಜನಸಂಖ್ಯೆ ಪತ್ತೆಗೆ ಮಾಡಕೊಂತಾರೆ ಅಂತಂದ್ರೆ ನಮ್ಮ ಭಾರತದೊಳಗೆ ಒಂದು ಕಮಿಟಿ ನೇಮಕ ಮಾಡ್ರಿ. ಯಾರು ಕಮಿಟಿ ಇರೋದು? ಪ್ರಭಾಕರ್ ನೋಡ್ರಿ. ಯಾರಂತಂದ್ರೆ ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಕಮಿಟಿ ನೋಡ್ರಿ. ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಕಮಿಟಿ. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಕಮಿಟಿ ಇದು ಯಾವುದಕ್ಕೆ ಸಂಬಂಧಪಡ್ತು ಅಂತಂದ್ರೆ ಇದು ಯಾವ ಸರ? ಅಸಹಜ ಜನಸಂಖ್ಯೆ ಅಂತ ಪತ್ತೆ ಮಾಡಲಿ ಅಂತಂದ್ರೆ ಇದು ಒಂದು ಸಂಬಂಧಪಡ್ತು ನೋಡಿ ಸರ್ ಇದು.
ಹಾಗಾದ್ರೆ ಇತ್ತೀಚಿನ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ಗೆ ಒಂದು ಸಮಿತಿ ನೇಮಕ ಮಾಡಿತ್ತು. ಆದರೆ ಅರಿಂದಮ್ ಘೋಷ್ ನೋಡ್ರಿ, ಇತ್ತೀಚಿನ ನಮ್ಮ ಕರ್ನಾಟಕ ಸರ್ಕಾರ ಈ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಸಂಬಂಧಪಟ್ಟಂತೆ ಒಂದು ಸಮಿತಿ ನೇಮಕ ಮಾಡಿತ್ತು. ಅಂತಂದ್ರೆ ಅರಿಂದಮ್ ಘೋಷ್ ಅಂತ ಬರ್ತ ನೋಡ್ರಿ. ಇತ್ತೀಚಿನ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ಏನು ಮಾಡ್ತಾ ಅಂತಂದ್ರೆ ಎ ಸಂಬಂಧಪಟ್ಟ ಒಂದು ಸಮಿತಿ ನೇಮಕ ಮಾಡಿದ ಕ್ರಿಸ್ ಗೋಪಾಲಕೃಷ್ಣ ನೋಡ್ರಿ. ಇತ್ತೀಚೆಗೆ ಕರ್ನಾಟಕ ಎ ಸಂಬಂಧಪಟ್ಟಂತೆ ಯಾವೊಂದು ಕಮಿಟಿ ನೇಮಕ ಮಾಡುತ್ತಂತಂದ್ರೆ ಕ್ರಿಸ್ ಗೋಪಾಲಕೃಷ್ಣ ಸಮಿತಿ ಸರ ಇತ್ತೀಚೆಗೆ ಮಾಡ್ತಂದ್ರೆ ನೇಮಕ ಮಾಡುತ್ತಾ. ನೀವೆಲ್ಲ ತುಳು ಭಾಷೆ ಎಲ್ಲ ಗೊತ್ತಾ, ಯಾವ ಕಮಿಟಿ ತುಳು ಭಾಷೆಗೆ ಮೋಹನ್ ಆಳ್ವ ಮತ್ತು ಗಾಯತ್ರಿ ಕಮಿಟಿ. ಮೋಹನ್ ಆಳ್ವ ಮತ್ತು ಗಾಯತ್ರಿ ಕಮಿಟಿ ಅಂತಂದ್ರೆ ಇದು ತುಳು ಭಾಷೆಗೆ ಸಂಬಂಧಪಟ್ಟಂತ ಕಮಿಟಿ ಸರ್. ನಾಡಗೀತೆ ಸಂಬಂಧಪಟ್ಟಂತ ಕಮಿಟಿ ಆದ್ರಿ ಲೀಲಾವತಿ ಸರ್. ನಾಡಗೀತೆಗೆ ಸಂಬಂಧಪಟ್ಟಂತ ಕಮಿಟಿ ಅಂತಂದ್ರೆ ಲೀಲಾವತಿ. ನಮ್ಮ ನಾಡಧ್ವಜ ಯಾವ ಬಣ್ಣದಾಗ ಐತ್ರಿ? ಕೆಂಪು ಮತ್ತು ಕೇಸರಿ, ಕೆಂಪು ಮತ್ತು ಹಳದಿ. ಹುಟ್ಟಿದಕ್ಕೆ ಸಾರ್ಥಕ ನೀನು ಕೆಂಪು ಮತ್ತು ಫಸ್ಟ್ ಆದ್ರಿ ಹಳದಿ, ಮತ್ತು ಅದನ್ನ ನೆನ್ಪಿಡ್ರಿ. ಮತ್ತು ಅಲ್ಲಿ ಮತ್ತು ಮಧ್ಯ ಫಸ್ಟ್ ಅಂತಂದ್ರೆ ಹಳದಿ, ಸೆಕೆಂಡ್ ಆದ್ರಿ ಕೆಂಪು ಸರ್. ನಮ್ಮ ಕರ್ನಾಟಕ ಧ್ವಜ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ರೀ ರಾಮಮೂರ್ತಿ ಸರ್. ಏನಂತಂದ್ರೆ ರಾಮಮೂರ್ತಿ ಅಂತ ಬರ್ತಾನೆ ಸರ್. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ತೆರಬಾಯಿ ಬಿಡೋದನ್ನ ಹೆಂಗಾರ ಬರ್ಲಕ್ಕೆ ವಿಡಿಯೋ ಯಾರು ಪರಿಕಲ್ಪನೆ ಕೊಡ್ತಾರೆ ಅಂತಂದ್ರೆ ರಾಮಮೂರ್ತಿ ಇದು ಧ್ವಜ ಪರಿಕಲ್ಪನೆ ಕೊಡ್ತಾರೆ ಸರ್. ಆದ್ರೆ ನಮ್ಮ ಏನಿದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೆಸರೇ ಕೊಡ್ತಾರೆ ಚಿದಾನಂದ್ ಮೂರ್ತಿ ಸರ್. ಯಾವ ವರ್ಷ ಹತ್ರ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಿದ್ದು 2000. ನೀ 2000 ಅಂದ್ರೆ ಮತ್ತೆ 2000 ಮ್ಯಾಗ ಆಗ್ಬೇಕದು. 2019 ಸರ್. 2019 ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದು. ಹೈದರಾಬಾದ್ ಕರ್ನಾಟಕ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಯಾವತ್ತು ಅಂತಂದ್ರೆ 2019 ನೀವು ಮುಂಬೈ ಕರ್ನಾಟಕ ಇದ್ದಿದ್ದು ಕಿತ್ತೂರು ಕರ್ನಾಟಕ ಆಗುತ್ತೆ ಅಂತ 2021 ನೋಡ್ರಿ, ನೆನಪಿಡ್ರಿ ಅದನ್ನು. ಕರೆಕ್ಟ್ ಅಲ್ಲ ಸರ್? ಇಲ್ರಿ 21 ರೀ. ಮುಂಬೈ ಮನೆ ಕೇಳಿದೆ ಹೇಳ್ಕೋದಲ್ಲಿ ಕ್ವಶನ್ ಕೇಳಿದೆ ನೋಡ್ರಿ. ಮುಂಬೈ ಕರ್ನಾಟಕ ಇದ್ದಿದ್ದು ಕಿತ್ತೂರು ಕರ್ನಾಟಕ ಯಾವ ವರ್ಷ ಆಗುತ್ತೆ ಅಂತಂದ್ರೆ 2021 ಆಯ್ತು ನೋಡಿ ಸರ್. ಒಂದ್ಸಲ ಸರ್ಚ್ ಮಾಡಿ ನೋಡ್ರಿ ಅದನ್ನು. ನೆಕ್ಸ್ಟ್ ನೋಡಿ ಸರ್, ಇದು ಅರ್ಥ ಆಯ್ತು ಸಮಿತಿ ರೀ. ನೆಕ್ಸ್ಟ್ ಇತ್ತೀಚೆಗೆ ಭಾರತೀಯ ಮೂವರು ವಿದ್ಯಾರ್ಥಿಗಳಿಗೆ 2026 ಜಾಗತಿಕ ಅರ್ಥ ಪ್ರಶಸ್ತಿ. ಭಾರತೀಯ ಮೂವರು ವಿದ್ಯಾರ್ಥಿ ಮಾಡ್ತಾರೆ 2026 ಜಾಗತಿಕ ಅರ್ಥ ಪ್ರಶಸ್ತಿ ಕೊಟ್ಟರು. ವಿವಾನ ಚಾವ್ಚೇರಿಯಾ, ಹರಿಯಾಣ ಅಗರ್ವಾಲ್, ಹವ್ಯಾನ ಮೆಹ್ತಾ ಇವರು 3 ಜನಕ್ಕೆ ಮಾಡ್ತಾರಂತ ಜಾಗತಿಕ ಅರ್ಥ ಪ್ರಶಸ್ತಿ ಕೊಟ್ರ ನೋಡ್ರಿ. ವಿವಾನ ಚಾವ್ಚೇರಿಯಾ, ಹರಿಯಾಣ ಅಗರ್ವಾಲ, ಹವ್ಯಾನ ಮೆಹ್ತಾ, ಒಟ್ಟು ಹವ್ಯಾನ, ಹರಿಯಾಣ, ವಿವಾನ ಇವರು 3 ಏನು ಮಾಡ್ತಾರಂತ ಜಾಗತಿಕ ಅರ್ಥ ಪ್ರಶಸ್ತಿ ಕೊಡ್ತಾನೆ ಸರ್. ಆದರೆ ವಿಶ್ವ ಅರ್ಥ ದಿನ ಅಂತ ಮಾಡ್ತಾನೋ, ವಿಶ್ವ ಭೂಮಿ ದಿನ ಏಪ್ರಿಲ್ 22 ಸರ್. ವಿಶ್ವ ಭೂಮಿ ಕರೆಕ್ಟ್ ಅಲ್ರಿ. ವಿಶ್ವ ಅರ್ಥ ದಿನ ಅಂತ ಮಾಡ್ತಾನೆ ಅಂತಂದ್ರೆ ಏಪ್ರಿಲ್ 22. ಈ ಸಲ ಪ್ರತಿಮೇನ್ ರೀ ಅವರ ಪವರ್ ಅವರ್ ಪ್ಲಾನೆಟ್ ಬರ್ತಲ್ಲ ಸರ್. ಈ ಸಲ ಒಂದು ಏಪ್ರಿಲ್ 22 ವಿಶ್ವ ಭೂದಿನ ಅಂತ ಮಾಡ್ತೀವಿ ನಾವು. ಈ ಭೂದಿನ ಥೀಮ್ ಏನು ಬರ್ತದೆ ಅಂತಂದ್ರೆ ಅವರ್ ಪವರ್ ಅವರ್ ಪ್ಲಾನೆಟ್ ಅಂತ ಬರ್ತದೆ. ಕರೆಕ್ಟ್ ಐತಿಲ್ಲ? ಹೊಸಲ ಎದತ್ತು ಈ ಸಲ ಎದತ್ತು ಹಂಗಂದ್ರೆ ಹಿಂಗಂದ್ರೆ ಹಂಗೆ. ನೆಕ್ಸ್ಟ್ ನೋಡಿ ಸರ್, ಇದು ಇತ್ತೀಚೆನಂತಂದ್ರೆ ಭಾರತದ 5ನೇ ಸಂಪೂರ್ಣ ಸಾಕ್ಷರತೆ ರಾಜ್ಯ ಸಿಕ್ಕಿಂ ಸರ್. ಭಾರತದ 5ನೇ ಸಂಪೂರ್ಣ ಸಾಕ್ಷರತೆ ರಾಜ್ಯ ಅದು ಬರ್ತಂತಂದ್ರೆ ಸಿಕ್ಕಿಂ ಬರುತ್ತೆ. ಹಾಗಾದ್ರೆ ಭಾರತ ಮೊದಲ ಸಂಪೂರ್ಣ 100% ಸಾಕ್ಷರತೆ ರಾಜ್ಯ ಅದ್ರಿ ಸರ್ ಮಿಜೋರಾಮ್ ನೋಡ್ರಿ. 100% ಭಾರತದ ಮೊಟ್ಟ ಮೊದಲ ಸಾಕ್ಷರತೆ ಅಂತಂದ್ರೆ ಮಿಜೋರಾಮ್ ಸರ್. ಸೆಕೆಂಡ್ ಯಾವ್ದು ಬರ್ತೀರಿ? ಗೋವಾ, ಮಿಜೋರಾಮು, ಗೋವಾ. ನೆಕ್ಸ್ಟ್ ರೀ ತ್ರಿಪುರಾ ಸರ್. ಮಿಜೋರಾಮು, ಗೋವಾ, ತ್ರಿಪುರಾ. ಇನ್ನೊಂದು ರೀ ಹಿಮಾಚಲ್ ಪ್ರದೇಶ್ ನೋಡ್ರಿ. ಇವು 4 ನೆನಪಿಡ್ಲೇಬೇಕಂದ್ರೆ ಸೀರಿಯಲ್ ಕೊಟ್ಟನಂತ ಬೆತ್ತು ಬ್ಯಾನರ್ ಅಂತ ಅನ್ಬಾರ್ದು. ಫಸ್ಟ್ ಯಾವ್ದು ರೀ? ಮಿಜೋರಾಮ್. ಸೆಕೆಂಡ್ ರೀ ಗೋವಾ. ಥರ್ಡ್ ತ್ರಿಪುರಾ. ಫೋರ್ತ್ ಹಿಮಾಚಲ ಪ್ರದೇಶ. ಫಿಫ್ತ್ ಸಿಕ್ಕಿಂ ನೋಡಿ ಸರ್. ಪ್ರಸ್ತುತ 5ನೇ ಸಂಪೂರ್ಣ ಸಾಕ್ಷರತೆ ಅಂತಂದ್ರೆ ಸಿಕ್ಕಿಂ ಸರ್. ಹಾಗಾದ್ರೆ ಭಾರತದ ಒಟ್ಟು ಶೇಕಡ ಈ ಪ್ರಸ್ತುತ ಭಾರತ ಒಟ್ಟು 2011 ಜನತೆ ಪ್ರಕಾರ ಶೇಕಡ ಸಾಕ್ಷರತೆ ಅಷ್ಟೇ. ಶೇಕಡ ಭಾರತ ಒಟ್ಟು 74.04 ಐತೆ ನೋಡ್ರಿ. ಭಾರತ ಪಾಯಿಂಟ್ ನೆನ್ಪಿಡ್ರಿ. ಭಾರತದಲ್ಲಿ ಈ ಒಟ್ಟು ಸಾಕ್ಷರತೆ ಎಷ್ಟೈತಿ ಅಂತಂದ್ರೆ 74.04 ಅಂತ ನಮ್ಮ ಭಾರತ ಸಾಕ್ಷರತೆ ಐತಿ. ಹಾಗಾದ್ರೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಬರ್ತಾರೆ. ಪುರುಷರ ಸಾಕ್ಷರತೆ ಎಷ್ಟೈತಿ ಇಲ್ಲಿ? 82 ಐತಲ್ಲ ಸರ್. 82 ಸಮಥಿಂಗ್ ಬರ್ತದೆ ನೋಡಿ. 82 ಪುರುಷರದ್ದು ಐತಿ. ಮಹಿಳೆಯರು ಎಷ್ಟು ಬರ್ತೀರಿ? 65 ಸಮಥಿಂಗ್ ಬರ್ತದೆ. 66 ಕೊಟ್ಟಾನ. ಒಂದು 65 ಕೊಟ್ಟಾನ, ಒಂದು 66 ಕೊಟ್ಟ ನೋಡ್ರಿ. ಅವ್ನು ನೆನಪಿಡ್ರಿ ಅವ್ನು. ನೆಕ್ಸ್ಟ್ ಅತಿ ಕಡಿಮೆ ಮಹಿಳಾ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ರಾಜಸ್ಥಾನ. ಅತಿ ಕಡಿಮೆ ಸಾಕ್ಷರತೆ ಬಂತಂತಂದ್ರೆ ಹರಿಯಾಣ. ಕರೆಕ್ಟ್ ಅಲ್ವ? ಹರಿಯಾಣ ಬೇರೆ ಹರಿಯಾಣ ಅಲ್ರಿ. ಭಾರತ ಅತಿ ಕಡಿಮೆ ಸಾಕ್ಷರತೆ ಹರಿಯಾಣ. ಅತಿ ಹೆಚ್ಚು ಸಾಕ್ಷರತೆ ಕೇರಳ. ಅತಿ ಕಡಿಮೆ ಮಹಿಳಾ ಸಾಕ್ಷರತೆ ಬಂತಂತಂದ್ರೆ ರಾಜಸ್ಥಾನ ಬರ್ತದೆ ನೋಡಿ ಸರ್. ಕರ್ನಾಟಕದಾಗ ಸಾಕ್ಷರತೆ ಎಷ್ಟೈತಿ ಟೋಟಲ್? ಪಾಯಿಂಟ್ದಾಗ ಹೇಳ್ರಿ. ಟೋಟಲ್ ಸಾಕ್ಷರತೆ 75.36 ಐತ್ರಿ. ಕರ್ನಾಟಕ ಒಟ್ಟು ಸಾಕ್ಷರತೆ ಎಷ್ಟೈತಿ ಅಂತಂದ್ರೆ ಶೇಕಡ 75.36 ಅಂತ ನಮ್ಮ ಕರ್ನಾಟಕ ಒಟ್ಟು ಸಾಕ್ಷರತೆ ಐತ್ರಿ. ನೆಕ್ಸ್ಟ್ ನಮ್ಮ ಕರ್ನಾಟಕ ಪುರುಷರು ಎಷ್ಟೈತಿ ಅಂತಂದ್ರೆ ಅದು 82 ಬರುತ್ತೆ ಸರ್. 82 ಸಮಥಿಂಗ್ ಬರುತ್ತೆ ಕರ್ನಾಟಕ ಪುರುಷರದು. ಮಹಿಳೆದು ಎಷ್ಟು ಬರುತ್ತೆ ಅಂತಂದ್ರೆ ಒಂದು 66, ಒಂದು 68 ನೋಡ್ರಿ. 68 ಸಮಥಿಂಗ್ ಏನು ಬರ್ತಲ್ಲ ಸರ್? 68 ಅಲ್ರಿ. ಬಿಹಾರ್ ಅತಿ ಕಡಿಮೆ ಸಾಕ್ಷರತೆ ಬಂತ ಬಿಹಾರ್ ಬರ್ತಾ. ಅತಿ ಕಡಿಮೆ ಲಿಂಗಾನುಪಾತ ಬಂತಂತ ಹರಿಯಾಣ ಬರ್ತಾರೆ.
ನೆಕ್ಸ್ಟ್ ಅತಿ ಕಡಿಮೆ ಅಂತಂದ್ರೆ ನಮ್ಮ ಕರ್ನಾಟಕ ಮಹಿಳೆಯರದು 68 ಬರುತ್ತೆ ನೋಡಿ ಸರ್. ಮೊನ್ನೆ ನಿಮ್ಗೆ ಸಾಕ್ಷರತೆ ಬಗ್ಗೆ ಹೇಳೀನಿ, ಒಂದ್ಸಲ ಏನು ಹೇಳ್ರಿ. ಫಸ್ಟ್ ಟಾಪ್ ಜಿಲ್ಲೆ ಹೇಳ್ರಿ, ಸಾಕ್ಷರತೆ ಅಷ್ಟೇ ಆಯ್ತು. ಟಾಪ್ ಜಿಲ್ಲೆ ಸಾಕ್ಷರತೆ 5 ಜಿಲ್ಲೆಗಳು ಹೇಳ್ರಿ. ಫಸ್ಟ್ ಯಾವ್ದು ರೀ? ಕರ್ನಾಟಕದ ರೀ, ದಕ್ಷಿಣ ಕನ್ನಡ, ಬೆಂಗಳೂರು, ಉಡುಪಿ, ನೆಕ್ಸ್ಟ್ ದಕ್ಷಿಣ ಕನ್ನಡ, ಆಮೇಲೆ ಕೊಡಗು ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಫಸ್ಟ್ ಯಾವ್ದಂತ ಏನ್ರಿ? ದಕ್ಷಿಣ ಕನ್ನಡ, ಅದಾದಮೇಲೆ ಬೆಂಗಳೂರು ನಗರ, ಅದಾದಮೇಲೆ ಉಡುಪಿ, ಅದಾದಮೇಲೆ ಉತ್ತರ ಕನ್ನಡನ, ಅದಾದಮೇಲೆ ಕೊಡಗು ನೋಡಿ. ಉತ್ತರ ಕನ್ನಡ ಆದಮೇಲೆ ಕೊಡಗು ಬರ್ತದೆ. ಅತಿ ಕಡಿಮೆ ಸಾಕ್ಷರತೆ ಬಂತಂತಂದ್ರೆ ಯಾದಗಿರಿ, ನಮ್ಮ ಯಾದಗಿರಿ ಅಂತ ನಮ್ಮ ಹೆಮ್ಮೆ. ಅದು ಸಾಕ್ಷರತೆಯಲ್ಲಿ ಕಡಿಮೆ ಇರ್ಬೋದು, ಬಟ್ ಗೌರ್ಮೆಂಟ್ ಜಾಬು UPS ಏನು ಮಾಡ್ತಂತಂದ್ರೆ ನಮ್ಮ ಯಾದಗಿರಿ ಅವತ್ತು ಫಸ್ಟ್ ಇರ್ತದೆ. ಈ ಸಲ ಅಂತಲ್ಲ, ಪ್ರತಿ ಸಲ ನೋಡಿ ಒಂದೆರಡು ಓದ್ತಿರ್ತಾವ. ನೀಂಗೆ ಅನ್ಕಂದ ಈ ಅತಿ ಕಡಿಮೆ ಅಂತ ಯಾದಗಿರಿ ಬರ್ತೀರಿ. ಯಾದಗಿರಿ ಆದ್ಮೇಲೆ ಯಾವ್ದು ಬರ್ತೀರಿ? ರಾಯಚೂರು. ಎಲ್ಲ ಅಣ್ತಂಬ್ರೆ ಅಲ್ಲೇ ಯಾದಗಿರಿ ಆದಮೇಲೆ ರಾಯಚೂರು ಬರ್ತ ನೋಡಿ ಸರ್. ಅದು ನೆಕ್ಸ್ಟ್ ಬಿಡ್ರಿ ಅದನ್ನು. ಇತ್ತೀಚೆಗೆ ಏನಂತಂದ್ರೆ ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲು ಎಲ್ಲಿ ಮಾಡಿರಿ? ಇತ್ತೀಚೆಗೆ ಬರೀ ಹರಿಯಾಣ ಅಂದ್ರೆ ಕೆಲಸ ಆಗಲ್ಲ, ಮುಂದೆ ಕೇಳ್ತಾನೆ, ತವ್ರ ಮನೆ ಕೇಳ್ತಾನೆ. ಯಾರಂತಂದ್ರೆ ಹರಿಯಾಣದ ಜಿಂದುಟ್ಟು ಸೋನೆಪತ್ ನೋಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡಕೊಂತಾರೆ ಅಂತಂದ್ರೆ ಜಲಜನಕ ಟ್ರೈನ್ ಮಾಡಕೊಂತಾರೆ. ಈ ಜಲಜನಕ ಟ್ರೈನ್ ಎಲ್ಲಿ ಮಾಡಕೊಂತಾರೆ? ಹರಿಯಾಣದ ಜಿಂದುಟ್ಟು ಸೋನೆಪತ್ ಮಾಡಕೊಂತಾರೆ ನೋಡ್ರಿ. ಜಗತ್ತಲ್ಲಿ ಫಸ್ಟ್ ಆ ದೇಶ ಜರ್ಮನಿ, ಜಗತ್ತೊಳಗೆ ಫಸ್ಟ್ ಜರ್ಮನಿ, ಏಷ್ಯಾದೊಳಗೆ ಫಸ್ಟ್ ಚೀನಾ, ಭಾರತದೊಳಗೆ ಫಸ್ಟ್ ಹರಿಯಾಣದ ಜಿಂಟು ಸೋನೆಪತ್. ಇದು ನಾ ಕಿಲೋಮೀಟರ್ ವೇಗ ನಿಮ್ಗೆ ಎಷ್ಟು ಅಳವಡಿಸ್ಯಾರ ಅಂತ ಹೇಳಿದ್ನಿ. ಅದಕ್ಕೆ 160 75 ರೀ, ಕರೆಕ್ಟ್ ಅಲ್ರಿ? ಒಂದ್ಸಲ ಹೊಡೆದು ನೋಡ್ರಿ, ಅದನ್ನ ಕ್ಲಿಯರಿಟಿ ಮಾಡ್ಕ್ಯಾರ. ನೆಕ್ಸ್ಟ್ ಇತ್ತೀಚೆನಂತಂದ್ರೆ 79ನೇ ಕ್ಯಾನಸ್ ಚಲನಚಿತ್ರೋತ್ಸವ ಪ್ರಶಸ್ತಿ. 79ನೇ ಕ್ಯಾನಸ್ ಚಲನಚಿತ್ರೋತ್ಸವ ಪ್ರಶಸ್ತಿ. ಒಂದು ಕ್ವಶನ್ ಏನಂತಂದ್ರೆ ಈ ಕ್ಯಾನಸ್ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ದೇಶ ಕೊಡ್ತಾನೆ ಕ್ವಶನ್ ಕೇನ್ರಿ? ಯಾವ್ದ್ರಿ? ಫ್ರಾನ್ಸ್ ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್. ಇದು ಇದೇನು 79ನೇ ಕ್ಯಾನಸ್ ಚಲನಚಿತ್ರೋತ್ಸವ ಪ್ರಶಸ್ತಿ ಕೊಟ್ರಲ್ಲ, ಇದನ್ನು ಯಾವ ದೇಶ ಕೊಡ್ತಾನೆ ಕ್ವಶನ್ ಏನಂತಂದ್ರೆ ಫ್ರಾನ್ಸ್ ನೋಡಿ ಸರ್. ಇದು ಯಾವ್ರಿ? ಬರೀ 75 ಕಿಲೋಮೀಟರ್ ಮಿತಿ ಓಡಿಸ್ಯಾರ ಸರ್. ಬರೀ 75 ಕಿಲೋಮೀಟರ್ ಮಾಡತ್ತಂತಂದ್ರೆ ಮೊದಲು 130, ಈಗೇನಂತಂದ್ರೆ 75 ಮಾಡ್ಯಾರ ನೋಡಿ ಸರ್. ಯಾವ್ದಂತಂದ್ರೆ ಹೈಡ್ರೋಜನ್ ಟ್ರೈನ್. ಎಲ್ಲಿ ಬಿಟ್ಟಿದ್ದೀರಿ? ಕ್ಯಾನಸ್. 79ನೇ ಕ್ಯಾನಸ್ ಎಲ್ಲಿ ಅಂತ? ಫ್ರಾನ್ಸ್ ಅಂತ ಇದೆ. ಇದು ಬಾಪ್ಟಾ ಒಂದು ಪ್ರಶಸ್ತಿ. ಯಾವ ಒಂದು ಕ್ಷೇತ್ರ ಕೊಡ್ತಾರೆ? ಬಾಪ್ಟಾ ಪ್ರಶಸ್ತಿ, ಚಲನಚಿತ್ರ. ಬಾಪ್ಟಾ ಪ್ರಶಸ್ತಿ ಅಂತಂದ್ರೆ ಚಲನ ಪ್ರಶಸ್ತಿ ನೋಡಿ ಸರ್. ಇದು ನೆಕ್ಸ್ಟ್ ಮರ್ಲಿನ್ ಪ್ರಶಸ್ತಿ. ಮರ್ಲಿನ್ ಮ್ಯಾಜಿಕ್, ಏನು ಚಂದ ಮ್ಯಾಜಿಕ್ ಮಾಡ್ತಾನೆ ಅಣ್ಣ, ಅವು ಪ್ರಶಸ್ತಿ ಕೊಡ್ಕೊಂತಿರ್ತಾರಲ್ಲ, ಮತ್ತು ಸುಮ್ಮನೆ ಕೊಡೋದಲ್ಲ ಅವಾಗ. ಮರ್ಲಿನ್ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡ್ತಾರೆ ಅಂತಂದ್ರೆ ಮ್ಯಾಜಿಕ್ ನೋಡ್ರಿ. ಆಗಾ ಖಾನ್ ಪ್ರಶಸ್ತಿ, ಆಗಾ ಖಾನ್ ಕಪ್ಪು ಹಾಕಿ, ಆಗಾ ಖಾನ್ ಪ್ರಶಸ್ತಿ ವಾಸ್ತುಶಿಲ್ಪ, ಆಗಾ ಖಾನ್ ಗೋಲ್ಡ್ ಕಪ್ಪು ಫುಟ್ಬಾಲ್. 3 ನೆನ್ಪಿಟ್ರೆ ಆಯ್ತಾ? ಆಗಾ ಖಾನ್ ಕಪ್ ಅಂತಂದ್ರೆ ಕರೆಕ್ಟ್ ಐತಿಲ್ರಿ ಅದು? ಆಗಾ ಖಾನ್ ಕಪ್ಪು ಹಾಕಿ, ಆಗಾ ಖಾನ್ ಗೋಲ್ಡ್ ಕಪ್ಪು ಫುಟ್ಬಾಲ್, ಆಗಾ ಖಾನ್ ಪ್ರಶಸ್ತಿ ವಾಸ್ತುಶಿಲ್ಪ. ಇಷ್ಟು 3 ನೆನ್ಪಿಟ್ರು. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಪ್ರಶಸ್ತಿ, ಅಂತಾರಾಷ್ಟ್ರೀಯ ತಿಳುವಳಿಕೆ. ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಯಾವ ಮೊನ್ನೆ ಎಫ್ ಡಿ ಕ್ವಶನ್ ಇದು 6 ಏನು ಕರೆದಲ್ರಿ, 6 ಸರ್ವಜನ ನಿಗಮ ಮಂಡಳಿ ಬರ್ತಲ್ರಿ, ಅದ್ರೊಳಗೆ ಅಂತಾರಾಷ್ಟ್ರೀಯ ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಯಾವ ಒಂದು ಕ್ಷೇತ್ರ ಕೊಡ್ತಾರೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಅಂತಾರಾಷ್ಟ್ರೀಯ ತಿಳುವಳಿಕೆ ನೋಡ್ರಿ. ಜವಾಹರ್ಲಾಲ್ ನೆಹರು ಪ್ರಶಸ್ತಿ ಅಂತಾರಾಷ್ಟ್ರೀಯ ತಿಳುವಳಿಕೆ ಅಂತ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಪುಲಿಟ್ಜರ್ ಪ್ರಶಸ್ತಿ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯ. ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಇತ್ತೀಚೆಗೆ ಯಾರು ಕೊಟ್ಟಿರೋದನ್ನು? ಆನಂದ ಮತ್ತು ಸುಪರ್ಣ. ಆನಂದ ಮತ್ತು ಸುಪರ್ಣ ಯಾವ ಕ್ಷೇತ್ರ ಕ್ವಶನ್? ಟ್ರ್ಯಾಪ್ಡ್. ಏನಂತ? ಟ್ರ್ಯಾಪ್ಡ್. ಡಿಜಿಟಲ್ ಒಂದು ಸೈಬರ್ ಸಂಬಂಧಪಟ್ಟಂತೆ ಟ್ರ್ಯಾಪ್ಡ್ ಅಂತ ಒಂದು ಪ್ರಬಂಧ ಸಂಬಂಧಪಟ್ಟಂತೆ ಆನಂದ ಮತ್ತು ಸುಪರ್ಣ ಅವ್ರಿಗೆ ಏನಂತ ಅಲ್ಲಿ ಪುಲಿಟ್ಜರ್ ಪ್ರಶಸ್ತಿ ಕೊಡ್ತಾ ನೋಡ್ರಿ. ಅರ್ಥ ಆದ್ರೆ? ನೆಕ್ಸ್ಟ್ ಇತ್ತೀಚೆಗೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಅಂತ ವೈಟ್ಲೆ ಪ್ರಶಸ್ತಿ. ಅಂದ್ರೆ ಯಾವೊಂದು ಪ್ರಶಸ್ತಿನ ಗ್ರೀನ್ ಆಸ್ಕರ್ ಅಂತ ಕರಿತೀವಿ ಅಂತಂದ್ರೆ ವೈಟ್ಲೆ ಪ್ರಶಸ್ತಿ ಬರುತ್ತೆ ರೀ. ಇತ್ತೀಚೆಗೆ ಯಾರು ಕೊಟ್ಟಿರೋದನ್ನ? ಪ್ರವೀಣ್ ಮತ್ತು ಬರ್ಕಾ ಸುಬ್ಬಾ ನೋಡ್ರಿ. ಇತ್ತೀಚೆಗೆ ಗ್ರೀನ್ ಆಸ್ಕರ್ ವೈಟ್ಲೆ ಪ್ರಶಸ್ತಿ ಯಾರು ಕೊಟ್ರಿ ಅಂತಂದ್ರೆ ಪ್ರವೀಣ್ ಶೇಖ್ ಮತ್ತು ಬರ್ಕಾ ಸುಬ್ಬಾ ನೋಡ್ರಿ. ಪ್ರವೀಣ್ ಶೇಖ್ ಮತ್ತು ಬರ್ಕಾ ಸುಬ್ಬಾ ಅಂದ್ರೆ ಪರಿಸರ ಕ್ಷೇತ್ರದಲ್ಲಿ ಕೂಡ ಮಾಡ್ತಕ್ಕಂಥ ಗ್ರೀನ್ ಆಸ್ಕರ್ ಅಂತ ಕರಿತೀವಿ ನಾವು. ಕರೆಕ್ಟ್ ಅಲ್ರಿ? ನೆಕ್ಸ್ಟ್ ಇದು ವ್ಯಾಸ ಸಮ್ಮಾನ ಗೊತ್ತಾ? ನೀವು ಸಾಹಿತ್ಯ ಕೊಡ್ತಾರೆ ಅವೆಲ್ಲ ಸಾಕ್ರಿ. ಇದು ನೆಕ್ಸ್ಟ್ ಇತ್ತೀಚೆಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆನ 33 ಎಷ್ಟು ಹೆಚ್ಚು ಮಾಡಿದ್ರೆ? ಈಗ 37 + 1 ಒಟ್ಟು 4 ನ್ಯಾಯಾಧೀಶರು ಬಂದ್ರಲ್ಲಿ. 4 ನ್ಯಾಯಾಧೀಶರು ಅಂತ ಹೇಳಿದ್ದೆ ನಿಮ್ಗೆ. ಸಂಜೀವ್ ಅಂತ ಹೇಳಿದ್ದೆ, ಅರುಣ್ ಅಂತ ಹೇಳಿದ್ದೆ, VS ನಾಗೋನೆ ಶೀಲ ನಾಗ ಸಂಜೀವ ಅರುಣ. ಯಾಕಂದ್ರೆ ಯಾರಲ್ಲ ಅಂತ ಖುಷಿ ಆಗ. ಇತ್ತೀಚೆಗೆ ಅಂತಂದ್ರೆ 5 ಮಂದಿ ನೇಮಕ ಮಾಡ್ಯಾರ. ನೇಮಕ ಮಾಡಿದ 5 ಮಂದಿನ ಇನ್ನೊಬ್ರು ಯಾರು? ಇಲ್ಲಿ ನೋಡ್ರಿ, ವಿ ಮೋಹನ, ಅರುಣ, ಸಂಜೀವ, ಶೀಲ, ನಾಗುಬೈ. ಎಷ್ಟು ಅಂತಂದ್ರೆ ನಾಗಶೀಲ ಒಂದೇ ರೀ. ಇನ್ನೊಬ್ಬ ಚಂದ್ರಶೇಖರ್ ಅನ್ರಿ. ಇನ್ನೊಬ್ಬ
ಚಂದ್ರಶೇಖರ್ ನೋಡ್ರಿ ಇವೇನು ಕಂಪ್ಯೂಸ್ ಮಾಡ್ಕೊಬಿಟ್ರೆ ಒಟ್ಟು ಎಷ್ಟು ಜನ ಬರ್ತಾವೆ 33 ಪ್ಲಸ್ 4 37 ಪ್ಲಸ್ 1 ಒಟ್ಟು 37 ಪ್ಲಸ್ 1 ನೋಡ್ರಿ ಒಟ್ಟು 38 ಟೈಮ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ನೇಮಕ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ ಇಲ್ಲಿ ನಾನು ಕ್ಯಾಸನ್ನು ಯಾವುದಂತಂದ್ರೆ ಕ್ಯಾನಸ್ ಅವಾರ್ಡ್ ಅಂತ ಹೇಳಿದೆ ನಾನು ಸ್ವಲ್ಪ ಕಡೆ ಸರಿಯಪ್ಪ ಕ್ಯಾನಸ್ ಅವಾರ್ಡ್ ಅಂತ ಹೇಳಿದೆ. ಈ ಕ್ಯಾನಸ್ ಅವಾರ್ಡ್ ಸಂಬಂಧಪಟ್ಟಂತೆ ಏನಂತ ಹೇಳಿದೆ ನಾನು ಅಲ್ಲಿ ಅತ್ಯುತ್ತಮ ಚಿತ್ರ ಕೊಡ್ತಾರೆ. ಕ್ಯಾನಸ್ ಅವಾರ್ಡ್ ಸಂಬಂಧಪಟ್ಟಂತೆ ಅತ್ಯುತ್ತಮ ಚಿತ್ರ ಯಾವ್ದು ಕೊಟ್ಟರು ಅಂತಂದ್ರೆ ಇಲ್ಲಿ ಪಾಮ್ ಡಿವೋರೋ ಪ್ರಶಸ್ತಿನ ಪೋರ್ಡ್ ಚಿತ್ರ ನೋಡ್ರಿ. ಪೋರ್ಡ್ ಚಿತ್ರ ಭಾಳ ಇಂಪಾರ್ಟೆಂಟ್ ಇದೆ. 79ನೇ ಕ್ಯಾನಸ್ ಅವಾರ್ಡಲ್ಲಿ ಅತ್ಯುತ್ತಮ ಚಿತ್ರ ಯಾವ್ದಂತಂದ್ರೆ ಪೋರ್ಡ್ ಅಂತ ಬರ್ತದೆ ಅಂತಂದ್ರೆ ಪೋರ್ಡ್ ಅಂತ ಒಂದು ಚಿತ್ರ ಬರ್ತದ. ಆ ಒಂದು ಚಿತ್ರ ಕೊಡ್ತು ನೋಡ್ರಿ. ಈ ಪೋರ್ಡ್ ಚಿತ್ರ ನಿರ್ದೇಶಕ ಯಾರಂತಂದ್ರೆ ಕ್ರಿಶ್ಚಿಯನ್ ಮುಂಗಿಯೋ ಅಂತ ನೋಡ್ರಿ. ಆ ಪೋರ್ಡ್ ಚಿತ್ರದ ನಿರ್ದೇಶಕ ಯಾರಂತಂದ್ರೆ ಕ್ರಿಶ್ಚಿಯನ್ ಮುಂಗಿಯೋ ಅಂತ ಬರ್ತ ನೋಡ್ರಿ. ಆ ಪೋರ್ಡ್ ಚಿತ್ರದ ನಿರ್ದೇಶಕ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ 100ನೇ ರಾಮ್ಸಾರ್ ತಾಣ ಯಾವ್ದ್ರಿ? ಜಯಪ್ರಕಾಶ್ ನಾರಾಯಣ ಇನ್ನೊಂದು ಹೆಸರೇನ್ರಿ? ಸುರಹಾ ತಾಲ್ ಅಲ್ರಿ. ಇತ್ತೀಚೆಗೆ ಭಾರತದ 100ನೇ ರಾಮ್ಸಾರ್ ತಾಣ ಅಂತಂದ್ರೆ ಸುರಹಾ ತಾಲ್ ಅಂತ ಬರ್ತಾ. ಈ ಸುರಹಾ ತಾಲಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತ ಬರ್ತ ನೋಡಿ ಸರ. ಇದು ಎಲ್ಲಿ ಕಂಬರ್ತಿರೋದು? ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಎಷ್ಟನೇದು? 13. ಉತ್ತರ ಪ್ರದೇಶದ 13ನೇ ರಾಮ್ಸಾರ್ ತಾಣ ಬರ್ತ ನೋಡಿ ಸರ್ ಇದು. ಹಾಗಾದ್ರೆ ಇಲ್ಲಿ ಜಯಪ್ರಕಾಶ್ ಒಂದು ದಿನ ಮಾಡ್ತೀವಿ. ಜಯಪ್ರಕಾಶ್ ನಾರಾಯಣ ಅವ್ರಿ ಸಂಪೂರ್ಣ ಕ್ರಾಂತಿ ದಿನ ಮಾಡ್ತೀವಿ. ಯಾವ ಮಾಡ್ತೀವಿ? ಸಂಪೂರ್ಣ ಕ್ರಾಂತಿ ದಿನ ಅಕ್ಟೋಬರ್ 11 ನೋಡ್ರಿ. ಸಂಪೂರ್ಣ ಕ್ರಾಂತಿ ದಿನ ಅಂತ ಮಾಡ್ತೀವಿ ಅಂತಂದ್ರೆ ಅಕ್ಟೋಬರ್. ಸಂಪೂರ್ಣ ಕ್ರಾಂತಿ ಯಾವ ವರ್ಷ ಬರ್ತೀರಿ? 1950 ಬರ್ತ ನೋಡ್ರಿ. ಸಂಪೂರ್ಣ ಕ್ರಾಂತಿ ಅಂತ ಯಾವ ವರ್ಷ ಬರ್ತಂದ್ರೆ 1950 ಬರ್ತೀರಿ. ಹಾಗಾದ್ರೆ ಏನದು ಇದು ಫಸ್ಟ್ ಕೈಗಾರಿಕಾ ಯೋಜನೆ ಬರ್ತಲ್ಲ. ಫಸ್ಟ್ ಯಾವ್ದು ಜಾನ್ ಮತ ಯೋಜನೆ ಬರ್ತಲ್ಲ ಸರ್ ಅದು. ಆ ಜಾನ್ ಮತ ಯಾವ ವರ್ಷ ಇರೋದು? 1944 ರೀ. ಜಾನ್ ಮತ ಕೈಗಾರಿಕೆ ಸಂಬಂಧಪಟ್ಟಂತೆ ಮತ ಇಲ್ಲ ಸರ್. ಜಾನ್ ಮತ ಯೋಜನೆ ಬರ್ತಲ್ಲ ರೀ. 8 ಅದೇ ಮೇನ್ ಜಾನ್ ಮತ ಅದಕ್ಕೆ ಏನಂತ ಕರಿತೀರಾ? ಯಾವ್ದ್ರದು? ಬಾಂಬೆ ಯೋಜನೆ. ಯಾವುದಂತಂದ್ರೆ ಬಾಂಬೆ ಅವುಗಳು 8 ಜನ ಬರ್ತಾರೆ. ಟಾಟಾ ಇನ್ನೊಬ್ಬರು ಕೆಲವೊಂದಿಷ್ಟು ಬರ್ತಾರೆ. ಅವರು ಬಾಂಬೆ ಯೋಜನೆ ಯಾವ ವರ್ಷ ಬರ್ತಾನೆ ಕ್ವಶನ್ ಏನಂತಂದ್ರೆ 1944 ಅಲ್ಲ ಸರ್. 1944 ಬಾಂಬೆ ಯೋಜನೆ ಬರ್ತದೆ ಸರ್ ಇದು. ಗಾಂಧಿ ಯೋಜನೆ ಯಾವ ವರ್ಷ ಬರ್ತಂತಂದ್ರೆ 1945. ಗಾಂಧಿ ಯೋಜನೆ ಬಂತಂತಂದ್ರೆ 44 ಸರ್ 44 ರೀ. ಗಾಂಧಿ ಯೋಜನೆ ಬಂತು 1944 ಬರ್ತಂತ ನೋಡ್ರಿ. ಈ ಗಾಂಧಿ ಯೋಜನೆ ರೂಪಕ ಯಾರಂತಂದ್ರೆ ನಾರಾಯಣ್ ಅಗರ್ವಾಲ್ ಅಂತ ಬರ್ತ ನೋಡ್ರಿ. ನಾರಾಯಣ ಯಾರು ಅದು ಮುಂದೆ ಸರ್ ನಾರಾಯಣ್ ಅಗರ್ವಾಲ್ ಅಂತ ಬರ್ತ ನೋಡಿ ಸರ. ಇದು ಗಾಂಧಿ ಯೋಜನೆ 1944 ಅಂತ ಇದೆ. ಇನ್ನೊಂದು ಪೀಪಲ್ ಪ್ಲಾನ್ ಅಂತ ಬರ್ತೀರಿ. ಜನತಾ ಯೋಜನೆ ಅಂತ ಬರ್ತೀರಿ. ಇದು 1945 MN ರಾಯ್ ಮಾಡ್ತಾರೆ. ಜನತಾ ಯೋಜನೆ 1945 MN ರಾಯ್ ಮಾಡ್ತಾರೆ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ರಸ್ತೆ ಸಂಬಂಧಪಟ್ಟಂತೆ ಲಕ್ನೋ ಯೋಜನೆ ಅಂತ ಬರ್ತಾರೆ. ಯಾವ ವರ್ಷ ಬರ್ತೀರಿ? ಲಕ್ನೋ ಯೋಜನೆ 1961 ಅಲ್ರಿ. ಲಕ್ನೋ ಯೋಜನೆ 1961 ಬರ್ತ ನೋಡ್ರಿ. ಹೈದರಾಬಾದ್ ಯೋಜನೆ ಅಂತ ಬರ್ತೀರಿ 1981 ನೋಡ್ರಿ. ಇನ್ನೊಂದು ಸಲ ನೋಡ್ರಿ. ನಾಗ್ಪುರ ಯೋಜನೆ 1943. ಹೈದರಾಬಾದ್ ಲಕ್ನೋ 1961 ರೀ. ಕಂಪ್ಯೂಸ್ ಹಾಕೊಡ್ರಿ. ಇನ್ನೊಂದು ಸಲ ಆಯ್ತು ನೋಡ್ರಿ. ಬಾಂಬೆ ಯೋಜನೆ ಯಾವ ವರ್ಷ ರೀ? 1944 ಸರ್. ಬಾಂಬೆ ಯೋಜನೆ 1944. ಗಾಂಧಿ ಯೋಜನೆ 1944. ನೆಕ್ಸ್ಟ್ 44 ನೋಡಿ ಸರ್. ನೋಡ್ರಿ ಒಂದು ಸಲ ಹಂಗೇನ ಗ್ರೂಪ್ ಯಾಕ್ರಿ ರಗಾಡ್ ತಿದ್ದುಪಡಿ ಅದ ನಮ್ಮ. ನಾ ಹೇಳಿದ್ದು ಅಂತಿಮ ಅಲ್ಲ. 1000 ತಿದ್ದುಪಡಿ ಮಾಡಮ್ಮ. ಯಾರು ಪರ್ಫೆಕ್ಟ್ ಇಲ್ಲರಾಗ ಕಂಪ್ಯೂಸ್ ಅಂತಾರೆ. ಮನುಷ್ಯರಿಗೆ ಕಂಪ್ಯೂಸ್ ಹಾಕೋವು, ತನಗೆ ಕಂಪ್ಯೂಸ್ ಆಗಲ್ಲ. ಎಷ್ಟು ಅಂತಂದ್ರೆ ಇಲ್ಲಿ ಜನತಾ ಯೋಜನೆ ಯಾವ ವರ್ಷ ಬರುತ್ತಂತಂದ್ರೆ 1945 ಜನತಾ ಯೋಜನೆ ಬರುತ್ತೆ ಸರ್ ಇದು. ಜನತಾ 1940 MN ರಾಯ್ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಸಂಪೂರ್ಣ ಕ್ರಾಂತಿ ಯೋಜನೆ ಅಂತ 1950 ಬರ್ತಾರೆ ಇದು. ಸಂಪೂರ್ಣ ಕ್ರಾಂತಿ. ನಾಗ್ಪುರ ಯೋಜನೆ ಯಾವ ವರ್ಷ ಬರ್ತಾರೆ? 1943 ನಾಗ್ಪುರ ಯೋಜನೆ. 40 ಬರಲ್ಲ ರೀ. 1943 20 ವರ್ಷ ಯೋಜನೆ ಅದು. 1943 ಬರ್ತಿರೋದು. ಅದಾದ್ಮೇಲೆ ಹೈದರಾಬಾದ್ ಮತ್ತು ಲಕ್ನೋ ಯೋಜನೆ 1961 ಬರ್ತಂತ ನೋಡ್ರಿ. ಹೈದರಾಬಾದ್ ಮತ್ತು ಲಕ್ನೋ 1961 81 ಕೊಟ್ಟನ. ಸೊ ಕ್ಲಾರಿಫಿಕೇಶನ್ ಮಾಡಿ ಗ್ರೂಪ್ ಹಾಕ್ರಿ ಅದನ್ನು. ನೆಕ್ಸ್ಟ್ ನೋಡಿ ಸರ್ ಇದು ಭಾರತ ವಿಶ್ವದಲ್ಲಿ ಡಿಜಿಟಲ್ ಆರ್ಥಿಕತೆಯಲ್ಲಿ ಎಷ್ಟನೇ ಸ್ಥಾನ ಐತಂತ್ರಿ? ಭಾರತ ವಿಶ್ವದ ಡಿಜಿಟಲ್ ಆರ್ಥಿಕತೆಯಲ್ಲಿ ಎಷ್ಟನೇ ಸ್ಥಾನ ಐತಂತ್ರಿ? 4ನೇ ಸ್ಥಾನ ಐತೆ ನೋಡ್ರಿ. ಭಾರತ ವಿಶ್ವದ 4 ಸರ್ 5. ಭಾರತ ವಿಶ್ವದ ಏನೈತ್ರಿ? ಏದಾಗ ಹಂಗ್ರಿ ಅಲ್ಲ ನೀವೇನು ಕಂಪ್ಯೂಸ್ ಏನಾಯ್ತಾ? ಭಾರತ ವಿಶ್ವದ ಡಿಜಿಟಲ್ ಆರ್ಥಿಕತೆಯಲ್ಲಿ ಎಷ್ಟು ಸ್ಥಾನ ಐತಣ್ಣ? 5ನೇ ಸ್ಥಾನ ಐತಿ. ಏದಾಗ ಎಷ್ಟನೇ ಸ್ಥಾನ ಐತಿ ಅಂತಂದ್ರೆ 4ನೇ ಸ್ಥಾನ ಐತಿ ನೋಡ್ರಿ. ಭಾರತ ಏದೊಳಗೆ 4ನೇ ಸ್ಥಾನ, ಡಿಜಿಟಲ್ ಆರ್ಥಿಕತೆಯಲ್ಲಿ 5ನೇ ಸ್ಥಾನ, ವಿಶ್ವದ GDP ಎಷ್ಟು ಸ್ಥಾನ ಐತಿ ಅಂತಂದ್ರೆ 6ನೇ ಸ್ಥಾನ. ಪತ್ರಿಕೋದ್ಯಮ ಎಷ್ಟು ಸ್ಥಾನ ಐತ್ರಿ? ಭಾರತ 157 ಸ್ಥಾನ ಐತ್ರಿ. ಪತ್ರಿಕೋದ್ಯಮ ಭಾರತ ಎಷ್ಟು ಸ್ಥಾನ ಐತಿ ಅಂತಂದ್ರೆ 157 ಸ್ಥಾನ ಪತ್ರಿಕೋದ್ಯಮ ಐತ್ರಿ ಅದು. ಎನ್ಲಿ ಪಾಸ್ಪೋರ್ಟ್ ಎಷ್ಟು ಸ್ಥಾನ ಐತಿ? ಭಾರತ 75. ಎನ್ಲಿ ಪಾಸ್ಪೋರ್ಟ್ ಭಾರತ ಅಂತಂದ್ರೆ 75. ಭ್ರಷ್ಟಾಚಾರ ಸೂಚ್ಯಾಂಕ ಒಳಗೆ 91. ಭಾರತ ಭ್ರಷ್ಟಾಚಾರ ಸೂಚ್ಯಾಂಕ ಒಳಗೆ 91 ಐತಿ ನೋಡಿ ಸರ್ ಇದು. ನೆಕ್ಸ್ಟ್ ಅತಿ ಹೆಚ್ಚಿನಂಥ ಮಿಲಿಟ್ರಿ ಸಾಮರ್ಥ್ಯಗಳು ಭಾರತ 4ನೇ ಸ್ಥಾನ ಐತಿ. ಮಿಲಿಟ್ರಿ ಸಾಮರ್ಥ್ಯ ಎಲ್ಲ ರಕ್ಷಣೆ ಮಾಡ್ತಾರಲ್ಲ 4ನೇ ಸ್ಥಾನ. ಅವೇ ನೀವು ಬರ್ತಲ್ಲ ಸರ್ ಪರಮಾಣು ಬಾಂಬ್ ಹೊಂದಿದ್ದಾರೆ ಒಳಗೆ
ಈ ಪ್ರಸ್ತುತ 6ನೇ ಸ್ಥಾನ ಐತಿ. 198 ಪರಮಾಣು ಬಾಂಬ್ ಹೊಂದಿವಿ. ಒಟ್ಟು ಎಷ್ಟು ಅಂತಂದ್ರೆ 6ನೇ ಸ್ಥಾನ ಐತಿ ನೋಡಿ ಸರ್ ಇದು. ನೆಕ್ಸ್ಟ್ ಭಾರತ ಅರಣ್ಯಗಳು ಎಷ್ಟನೇ ಸ್ಥಾನ ಐತ್ರಿ? 9. ಪ್ರಸ್ತುತ ಭಾರತ ಅರಣ್ಯಗಳು ಎಷ್ಟನೇ ಸ್ಥಾನ ಐತಿ ಅಂತಂದ್ರೆ 9ನೇ ಸ್ಥಾನ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಭಾರತ ಜಗತ್ತೊಳಗೆ 2ನೇ ಸ್ಥಾನ ಐತ್ರಿ. ಯಾರು ಗೊತ್ತಿಲ್ಲ, 2 ಇರ್ಬೇಕದು ನೋಡ್ರಿ ಒಂದು ಸಲ. ಅದು ಅರ್ಥ ಆಯ್ತಲ್ಲ ಸರ್ ಇದು. ನೆಕ್ಸ್ಟ್ ನೋಡ್ರಿ ಇದು ಇತ್ತೀಚೆಗೆ ಕ್ವಾಡ್ ವಿದೇಶಾಂಗ ಸಚಿವರ ಶೃಂಗಸಭೆ ಎಲ್ಲಿ ಆಯ್ತು ರೀ? ನವದೆಹಲಿ ನೋಡ್ರಿ. ಕ್ವಾಡ್ ಇದೆಲ್ಲ ಬಗ್ಗೆ ಎಲ್ಲ ಸಂಸ್ಥೆ 3ನೇ ಸ್ಥಾನ ಐತ್ರಿ. ಭಾರತ ಏಡ್ಸ್ ಒಳಗೆ 3ನೇ ಸ್ಥಾನ ಐತೆ ನೋಡಿ ಸರ್ ಇದು. ಕರ್ನಾಟಕ ಪ್ರಸ್ತುತ ಏಡ್ಸ್ನೇ 3ನೇ ಸ್ಥಾನ ಐತೆ ನೋಡ್ರಿ. ಪ್ರಸ್ತುತ ಭಾರತ ಒಳಗೆ ಕರ್ನಾಟಕ ಏಡ್ಸ್ ಒಳಗೆ 3ನೇ ಸ್ಥಾನ ಐತೆ ನೋಡ್ರಿ. ಮ್ಯಾಗ್ಜಿನ್ ಕೊಟ್ಟು ನೋಡ್ರಿ ಅವನ. ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ ಮೋದಿಯವರಿಗೆ ಯಾವ ದೇಶ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ದಿ ಮೆರಿಟ್ ಅದಣ್ಣ ನಾರ್ವೆ ನೋಡಿ ಸರ್ ಇದು. ಇತ್ತೀಚೆಗೆ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಸ್ವೀಡನ್ ನೋಡ್ರಿ. ಇತ್ತೀಚೆಗೆ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರನ್ನು ಇದನ್ನು ಯಾವ ದೇಶ ಮೋದಿಯರು ಕೊಟ್ಟದ್ರಿ? ಸ್ವೀಡನ್. ಒಟ್ಟು ಮೋದಿಯರಿಗೆ ಬಂದ ಪ್ರಶಸ್ತಿಗಳ ಸಂಖ್ಯೆ ಎಷ್ಟು? 32 ನೋಡ್ರಿ. ಎಷ್ಟು ಅಂತಂದ್ರೆ ಒಟ್ಟು 32 ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ ಭಾರತ ರಾಷ್ಟ್ರಪತಿಗಳಿಂದ ಯಾವ ರಾಜ್ಯದ ಪೊಲೀಸರಿಗೆ ಭಾರತದ ಪೊಲೀಸ್ ಬಣ್ಣ ಪ್ರದಾನ ಮಾಡ್ಯಾರಂತ್ರಿ? ಸಿಕ್ಕಿಂ ರಾಜ್ಯ ಪೊಲೀಸರು ನೋಡ್ರಿ. ಇದು ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ. ಇತ್ತೀಚೆಗೆ ಏನಂತಂದ್ರೆ ಭಾರತದ ರಾಷ್ಟ್ರಪತಿಗಳಿಂದ ಸಿಕ್ಕಿಂ ಪೊಲೀಸರಿಗೆ ಭಾರತದ ಪೊಲೀಸ್ ಬಣ್ಣ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ಪ್ರದಾನ ಮಾಡ್ಯಾರ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಐತಲ್ರಿ ತೆರೆದ ನೌಕಾ ಸಂಗ್ರಹಾಲಯ ನೌಕಾ ಸೇನಾ ಶೌರ್ಯ ವಾಟಿಕ ಎಲ್ಲಿ ಮಾಡ್ಯಾರಂತ್ರಿ? ಇತ್ತೀಚೆಗೆ ತೆರೆದ ನೌಕಾ ಸಂಗ್ರಹಾಲಯದ ನೌಕಾ ಸೇನಾ ಶೌರ್ಯ ಘಟಕ ಎಲ್ಲಿ ಮಾಡ್ರಿ ಅಂತಂದ್ರೆ ಇದನ್ನ ಶೌರ್ಯ ವಾಟಿಕ ಲಕ್ನೋ ನೋಡ್ರಿ. ತೆರೆದ ಒಂದು ನೌಕಾ ಸಂಗ್ರಹಾಲಯ ಅಂತ್ರಿ. ಕ್ವಶನ್ ಕೇಳ್ತಾನೆ ತೆರೆದ ನೌಕಾ ಸಂಗ್ರಹಾಲಯ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡ್ಯಾರ ಅಂತಂದ್ರೆ ಉತ್ತರ ಪ್ರದೇಶದ ಲಕ್ನೋ ಬರ್ತ ನೋಡಿ ಸರ್ ಇದು. ಲಕ್ನೋ ಯಾವ ನದಿ ಐತ್ರಿ ಇದು? ಗೋಮತಿ ನೋಡ್ರಿ. ಅಸ್ಸಾಂ ರೀ ಬ್ರಹ್ಮಪುತ್ರ ಸರ್ ಇದು. ಅಸ್ಸಾಂ ಅಂತ ಬ್ರಹ್ಮಪುತ್ರ. ಸಿಕ್ಕಿಂನ ಜೀವ ನದಿ ಅಂತಂದ್ರೆ ತೀಸ್ತಾ ಬರ್ತ ನೋಡಿ ಸರ್ ಇದು. ಕರ್ನಾಟಕದ ಜೀವ ನದಿ ರೀ ಕಾವೇರಿ. ಕರ್ನಾಟಕದ ಕಣ್ಣೀರ್ ನದಿ ದೋಣಿ ನೋಡಿ ಸರ್ ಇದು. ಮತ್ತು ಬಿಹಾರದ ಕಣ್ಣೀರ್ ನದಿ ಕೋಶಿ ಸರ್. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ದಾಮೋದರ. ಉತ್ತರ ಪ್ರದೇಶದ ಕಣ್ಣೀರ್ ನದಿ ಗಾಗ್ರಾ ಸರ್. ಗಾಗ್ರಾ ಸರ್. ಉತ್ತರ ಪ್ರದೇಶದ ಕಣ್ಣೀರ್ ನದಿ ಗಾಗ್ರಾ ಸರ್. ನೆಕ್ಸ್ಟ್ ಜಮ್ಮು ಕಾಶ್ಮೀರ ಕಣ್ಣೀರ್ ನದಿ ಜೀಲಂ. ಜಮ್ಮು ಕಾಶ್ಮೀರದ ಕಣ್ಣೀರ್ ನದಿ ಜೀಲಂ ಸರ್. ಭಾರತದ ಕಣ್ಣೀರ್ ನದಿ ಕಾಳೆಲ್ ಸರ್. ಮಹಾಕಾಳೆ ಕಾಳ್ರಿ ಮಹಾಕಾಳೆ ಅಂತ ನೋಡ್ರಿ. ಭಾರತದ ಕಣ್ಣೀರ್ ನದಿ ಅಂತಂದ್ರೆ ಮಹಾಕಾಳೆ ಅಂತ ಬರ್ತ ನೋಡಿ ಸರ್ ಇದು. ನಮ್ಮ ಕಣ್ಣೀರ್ ನದಿ ಕೆಇ. ನೆಕ್ಸ್ಟ್ ನೋಡಿ ಸರ್ ಇದು ಇತ್ತೀಚೆಗೆ ಯಾವ ದೇಶಗಳಿತ್ತಲ್ಲ ಸರ್ ಇದು ಭಾಳ ಇಂಪಾರ್ಟೆಂಟ್ ಅದು. ಭಾರತ ಮತ್ತು UK ನಿರ್ಣಾಯಕ ಖನಿಜಗಳ ಜಾಗತಿಕ ಪೂರೈಕೆ ಸರಪಳಿ ವೀಕ್ಷಣೆ ಎಲ್ಲ ಉದ್ಘಾಟನೆ ಮಾಡತ್ತೆ ನೋಡ್ರಿ. ನಿಮಗೆ ಹೇಳಿದ್ ನೀವು ಅಂದ್ರೆ ಅಪರೂಪದಂಥ ಖನಿಜಗಳನ್ನು ಸಂಸ್ಕರಣೆ ಮಾಡೋ ಸಂಬಂಧಪಟ್ಟಂತೆ ಭಾರತ ಮತ್ತು UK ಏನು ಮಾಡೋದಂತಂದ್ರೆ ಒಂದು ಕ್ರಿಟಿಕಲ್ ಮಿನರಲ್ಸ್ ಅಂತ ಒಂದು ಒಪ್ಪಂದ ಮಾಡ್ಕೊಂಡು ನೋಡ್ರಿ. ಕ್ರಿಟಿಕಲ್ ಮಿನರಲ್ಸ್ ಒಪ್ಪಂದವನ್ನು ಇತ್ತೀಚೆಗೆ ಯಾವ ದೇಶ ಕೂಡ ಮಾಡ್ಕೊಂಡು ಅಂತಂದ್ರೆ ಭಾರತ ಮತ್ತು UK ಮಾಡೋ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಬ್ರಹ್ಮೋಸ್ ಖರೀದಿ ಒಪ್ಪಂದ ಯಾವ ದೇಶ ರೀ? ನಮ್ಮ ಭಾರತ ಏನು ಮಾಡಕ್ಕಂತಾರೆ ಬ್ರಹ್ಮೋಸ್ ಕ್ಷಿಪಣಿ ಭಾರತ ಮತ್ತು ಯಾವ ದೇಶ ತಯಾರು ಮಾಡ್ತಾರೆ ಅದನ್ನ? ರಷ್ಯಾ. ಭಾರತ ನದಿ ಯಾವ್ದು ರೀ? ಬ್ರಹ್ಮಪುತ್ರ. ರಷ್ಯಾದ ನದಿ ಏನಂತಂದ್ರೆ ಮಾಸ್ಕ್. ಆ 2 ನದಿ ಪರಿಕಲ್ಪನೆ ಏನು ಮಾಡ್ತಾರೆ ಅಂತಂದ್ರೆ ಈ ಬ್ರಹ್ಮೋಸ್ ಅಂತ ಹೆಸರು ಕೊಡ್ತಾರೆ. ಈ ಬ್ರಹ್ಮೋಸ್ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಬ್ರಹ್ಮೋಸನ್ನು ಮೊಟ್ಟ ಮೊದಲ ಯಾವ ದೇಶಕ್ಕೆ ರಫ್ತು ಮಾಡ್ತಾರೆ ಇವರು? ಫಿಲಿಪೈನ್ಸ್ ಸರ್. ಅದಾದಮೇಲೆ ಇಂಡೋನೇಷ್ಯಾ, ಕರೆಕ್ಟ್ ಅಲ್ಲ, ವಿಯೆಟ್ನಾಂ ರೀ. 3 ದೇಶ ನೆನ್ಪಿಡ್ರಿ. ಕರೆಕ್ಟ್ ಅಲ್ರಿ? ಇಂಡೋನೇಷ್ಯಾ ಯಾವುದು? ಫಿಲಿಪೈನ್ಸ್, ಇಂಡೋನೇಷ್ಯಾ, ವಿಯೆಟ್ನಾಂ. ಇವು 3ಕ್ಕೆ ಏನು ಮಾಡಕೊಂತಾರೆ ಅಂತಂದ್ರೆ ಇದನ್ನು ರಫ್ತು ಮಾಡ್ಕೊಂತಾರೆ ಸರ್ ಇದು. ಇತ್ತೀಚೆಗೆ ಐತಲ್ರಿ ಯಾವ್ದು? ಭೀಷ್ಮ ಕ್ಯೂಬ್. ಭೀಷ್ಮ ಅಂತೇನಿದು ಆರೋಗ್ಯ ಘಟಕ ಬರ್ತಲ್ರಿ. ಅಂದ್ರೆ ಎಲ್ಲಾರ ಕಾಡ್ನಾಗ ಏನಾದ್ರೂ ನಿನಗೆ ಗಾಯ ಆಯ್ತಪ್ಪ, ಆಂಬುಲೆನ್ಸ್ ಬರೋಲ್ಲ. ಕಾಡ್ನಾಗೆಲ್ಲ ಆಂಬುಲೆನ್ಸ್ ಬರಲ್ಲ. ಅದು ಅವಾಗ ಏನಂತ ತುರ್ತು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮೂಲಕ ಏನಂತ ಒಂದು ಭೀಷ್ಮ ಕ್ಯೂಬ್ ಅಂತ ಬರ್ತಾರೆ. ಒಂದು ಹಾಸ್ಪಿಟ್ಲ್ ಥರ ಅದು. ಅದನ್ನ ಏನು ಮಾಡ್ತಾರಂತ ಒಗದೇಸಿ ಒಂದು 12 ನಿಮಿಷದಲ್ಲಿ ಅಂತ ಹಾಸ್ಪಿಟ್ಲ್ ನಿರ್ಮಾಣ ಮಾಡ್ತಾರೆ. ಅದನ್ನು ಭೀಷ್ಮ ಕ್ಯೂಬ್ ಅಂತ ಕರಿತೀವಿ. ಆ ಭೀಷ್ಮ ಕ್ಯೂಬನ್ನು ಇತ್ತೀಚೆಗೆ ನಮ್ಮ ಭಾರತ ಯಾವ ದೇಶಕ್ಕೆ ರಫ್ತು ಮಾಡ್ಕೊಂತಂದ್ರೆ ಜಮೈಕಾ ನೋಡಿ ಸರ್ ಅದು. ಜಮೈಕಾ ನೋಡ್ರಿ. ಇತ್ತೀಚೆಗೆ ನಮ್ಮ ಭಾರತ ಭೀಷ್ಮ ಕ್ಯೂಬನ್ನು ಯಾವ ದೇಶಕ್ಕೆ ರಫ್ತು ಮಾಡ್ಕೊಂತಾರೆ ಅಂತಂದ್ರೆ ಜಮೈಕಾ ಅಂತ ಬರ್ತ ನೋಡಿ ಸರ್ ಅದು. ಅಲ್ಲಿಗೆ ಏನು ಮಾಡ್ಕೊಂತಾರೆ ನಮ್ಮ ಭಾರತ ರಫ್ತು ಮಾಡ್ಕೊತಾರೆ. ಬ್ರಹ್ಮೋಸ್ಲಿಗೆ ಇದೆ ನಾನು ಪ್ರಸ್ತುತ ವಿಯೆಟ್ನಾಂ ನೋಡಿ ಸರ್ ಅದು. ಇದೇನು ಇವತ್ತು ಚಿಗುರು ಕ್ವಶನ್ ಕೇಳಿದ ಬ್ರಹ್ಮೋಸ್ ಯಾವ ಒಂದು ಒಪ್ಪಂದ ಏನದು ಯಾವ ಒಂದು ಅಧಿವೇಶನ ಮಾಡ್ತಂತಂದ್ರೆ ಶಾಂಗ್ರಿಲಾ ಅಂತ ನೋಡ್ರಿ. ಶಾಂಗ್ರಿಲಾ ಸಂವಾದ ಅಂತ ನೋಡ್ರಿ. ಅದು ಶಾಂಗ್ರಿಲಾ ಸಂವಾದ. ಅದರ ಬಗ್ಗೆ ಮುಂದೆ ನೋಡಮ್ರಿ ಇದನ್ನು. ನೆಕ್ಸ್ಟ್ ಸರ್ ಇದು ವಿಬ್ಜಿ ರಾಮ್ಜಿ ಅಂತ ಮಾಡ್ರಲ್ಲ, ಅದು ಜುಲೈ 1ಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ವಿಬ್ಜಿ ರಾಮ್ಜಿ ಕೆಲಸ ದಿನ ಅಂತ ಎಷ್ಟು ಮಾಡ್ಯಾರ ಈಗ? 125 ದಿನ ಮಾಡ್ರಿ ನೋಡಿ ಸರ್ ಅದು. ಅದ್ರ ಬಗ್ಗೆ ಮುಂದೆ ನೋಡಮ್ರಿ ಅದು. ನೆಕ್ಸ್ಟ್ ಇತ್ತೀಚೆಗೆ FDA ಒಳಗೆ ಕರ್ನಾಟಕ ಎಷ್ಟನೇ ಸ್ಥಾನ ಐತೆ ಅಂತ್ರಿ? 2ನೇ ಸ್ಥಾನ ನೋಡ್ರಿ. FDA ಒಳಗೆ ಕೇಳಿದ ಬಂತ 4 ಪ್ಲೇಸ್ ನೆನಪಿಡ್ರವ ನಾನು ಓದಿಲ್ಲ ಅದನ್ನ. ಮುಂದೆ ನೀವು ಓದಿರ್ತಿರಲ್ಲ, ಸೊ ಮುಂದೆ 4 ನೆನಪಿಡ್ರದನ್ನ. FDA ಒಳಗೆ ಫಸ್ಟ್ ಮಹಾರಾಷ್ಟ್ರ ಫಸ್ಟ್ ಐತಿ. ಸೆಕೆಂಡ್ ಐತಿ ಅಂತಂದ್ರೆ
ಕರ್ನಾಟಕ ಐತೆ ನೋಡಿ ಸರ್. ಇದು ಇತ್ತೀಚೆಗೆ ಗ್ಲೈಡ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಹಾರಾಟ ಯಶಸ್ವಿ ಮಾಡಿದಂಥ ಥಾರ್ ಅಂತ ನೋಡ್ರಿ, ಥಾರ್ ಅಂತ ಬರ್ತಾರೆ ಥಾರ್. ಇದು ಗ್ಲೈಡ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಹಾರಾಟ ಯಶಸ್ವಿ ಡಿಎಡ್ ಅಂತ ನೋಡಿ ಸರ್. ಇದು ಇತ್ತೀಚೆಗೆ ವಿಶ್ವದ ಮೊದಲ ಪರಮಾಣು ಕಸದ ಬುಟ್ಟಿ ಎಲ್ರಿ? ಫಿನ್ಲ್ಯಾಂಡ್ ನೋಡ್ರಿ. ಇವತ್ತು ಕ್ವಶನ್ ಕೇಳಿದ್ನಲ್ಲ, ಗುರುದೇವಕ್ಕೆ ಕ್ವಶನ್ ಕೇಳಿದ್ನಲ್ಲ ಇವತ್ತು. ಇತ್ತೀಚೆಗೆ ಏನಂತಂದ್ರೆ ಮೊದಲನೇಂತ ಪರಮಾಣು ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಕಸದ ಬುಟ್ಟಿ ಎಲ್ಲಿ ಮಾಡ್ತಾರೆ? ಕಸದ ಬುಟ್ಟಿ ಅಂತಂದ್ರೆ ಫಿನ್ಲ್ಯಾಂಡ್ ನೋಡ್ರಿ. ವಿಶ್ವದ ಮೊದಲ ಒಂದು ಪರಮಾಣು ಸ್ಥಾವರ ಸಂಬಂಧಪಟ್ಟಂತೆ ಕಸದ ಬುಟ್ಟಿ ಎಲ್ಲಿ ಮಾಡಕ್ಕೆ ಕುಂತಾರೆ ಅಂತಂದ್ರೆ ಫಿನ್ಲ್ಯಾಂಡ್ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ರುದ್ರಮ್ 2 ಪರೀಕ್ಷೆ ಮಾಡಿದ್ರು ನೋಡ್ರಿ. ದೇಶದ ರುದ್ರಮ್ 2 ಇದು ಎಲ್ಲಿಂದ ಇವತ್ತು ರುದ್ರಮ್ 2 ಏರ್ ಟು ಸರ್ಫೇಸ್ ನೋಡ್ರಿ. ರುದ್ರಮ್ 2 ಬಂತಂತಂದ್ರೆ ಏರ್ ಟು ಸರ್ಫೇಸ್ ನೋಡಿ ಸರ್. ಇದು ಹಾಗಾದ್ರೆ ಭೂಮಿಯಿಂದ ಭೂಮಿಗೆ ಸರ್ಫೇಸ್ ಟು ಸರ್ಫೇಸ್ ಹೋಗ್ತಕ್ಕಂಥ ಕ್ಷಿಪಣಿ ಬರ್ತಾವೆ ರೀ. ಪೃಥ್ವಿ, ಅಗ್ನಿ, ಪ್ರಳಯ, ಪ್ರಹಾರ, ಪ್ರನಾಶ, ಪ್ರಗತಿ ಇವೆಲ್ಲ ಏನಂತಂದ್ರೆ ಭೂಮಿಯಿಂದ ಭೂಮಿ ನೋಡ್ರಿ. ಭೂಮಿಯಿಂದ ಭೂಮಿ ಅಂತಂದ್ರೆ ಪೃಥ್ವಿ, ಅಗ್ನಿ, ಪ್ರಳಯ, ಪ್ರಹಾರ, ಪ್ರನಾಶ, ಪ್ರಗತಿ ಇವೆಲ್ಲ ಏನಂತ ಭೂಮಿಯಿಂದ ಭೂಮಿಗೆ. ಭೂಮಿಯಿಂದ ಆಕಾಶಕ್ಕೆ ಆಕಾಶ, ತ್ರಿಶೂಲ, ಬರಾಕೇಟ್. ಆಕಾಶ, ತ್ರಿಶೂಲ, ಬರಾಕೇಟ್ ಇದು ಭೂಮಿಯಿಂದ ಆಕಾಶ ಸರ್. ಆಕಾಶದಿಂದ ಭೂಮಿಗೆ ಈ ಒಂದು ಏನಂತಂದ್ರೆ ಯಾವ್ದು ಅಸ್ತ್ರ ಒಂದು ಬರ್ತಾರೆ, ಅಸ್ತ್ರ ಬರಲ್ಲ ರೀ. ಆಕಾಶದಿಂದ ಭೂಮಿಗೆ ಈ ಆಕಾಶ ಬರ್ತಾರೆ. ಆಕಾಶ ಅಸ್ತ್ರ, ನೋವಟಕರ್, ಏನ್ರೆಡ್, ಮಿಕಾ ಇವೆಲ್ಲ ಆಕಾಶದಿಂದ ಆಕಾಶಕ್ಕೆ ಬರ್ತಾವ್ರಿ. ಆಕಾಶದಿಂದ ಭೂಮಿ ಅಂತ ಈಗ ಒಂದು ರುದ್ರಮ್ ರೀ. ಏರ್ ಟು ಸ್ವಲ್ಪ ಆಕಾಶದಿಂದ ಅಂತ ಭೂಮಿ ಬರ್ತಾರೆ. ಅದು ಅರ್ಥ ಆಗ್ತಿಲ್ಲ ಹೇಳಿದ್ ನಾನು. ಇನ್ನೊಂದ್ಸಲ ನೋಡ್ರಿ, ಆಕಾಶದಿಂದ ಆಕಾಶಕ್ಕೆ ಬಂತಂತಂದ್ರೆ ಅಸ್ತ್ರ ಬರ್ತ್ರಿ. ನೋವಟಕರ್ K-100 ಅಂತ ಬರ್ತ್ರಿ. ಮಿಕಾ ಅಂತ ಬರ್ತ್ರಿ. ಮತ್ತು ಈ ಅಡ್ಯಾನು ಮಿಕಾ ಅಲ್ಲ, ಇದು ಇಲ್ಲೇ ಹೊಲ್ದಾಗ ಹೋದ ದೊಡ್ಡಾಗಿರ್ತದೆ. ಅಲ್ಲೆಲ್ಲಿ ಹೋಗ್ತದೆ ಏನಂತ ಆಕಾಶದಿಂದ ಆಕಾಶಕ್ಕೆ ಬರ್ತಾರೆ. ನೆಕ್ಸ್ಟ್ ಆಕಾಶದಿಂದ ಭೂಮಿಗೆ ಅಂತಂದ್ರೆ ಈಗಳಿಂದ ರುದ್ರಮ್ 2 ಅದ್ರಿ. ಆಕಾಶದಿಂದ ಭೂಮಿ ಬರ್ತಿರೋದು. ನೆಕ್ಸ್ಟ್ ಭೂಮಿಯಿಂದ ಭೂಮಿ ಪೃಥ್ವಿ, ಅಗ್ನಿ, ಪ್ರಳಯ, ಪ್ರನಾರ, ಪ್ರಗತಿ ಅವೆಲ್ಲ ಬರ್ತಾರೆ. ನೆಕ್ಸ್ಟ್ ನೋಡಿ ಸರ್, ಇದು ಇತ್ತೀಚೆಗೆ IAEA ಗೌರಿಬಿದನೂರು ವೀಕ್ಷಣೆಲದಿಂದ ಸೂರ್ಯನ ಕರ್ಣದಲ್ಲಿನ ಕಾಂತೀಯ ಕ್ಷೇತ್ರ ಮಾಡಿದ ಅಳತೆ ಮಾಡ್ತಾರೆ ನೋಡಿ ಸರ್. ಇದು ಇತ್ತೀಚೆಗೆ ಮೋದಿಯವರಿಗೆ ಅಗ್ರಿಕೋಲಾ ಮೆಡಲ್ ಯಾರು ಕೊಟ್ರಂದ್ರಿ? FAO ಸಂಸ್ಥೆ ನೋಡ್ರಿ. ಇತ್ತೀಚೆಗೆ ಮೋದಿಯವರಿಗೆ ಅಗ್ರಿಕೋಲಾ ಅಂತ ಒಂದು ಅವಾರ್ಡ್ ಬರುತ್ತೆ. ಈ ಅಗ್ರಿಕೋಲಾ ಕ್ವಶನ್ ಕೇಳ್ತಾನೆ, ಇತ್ತೀಚೆಗೆ ಮೋದಿಯವರಿಗೆ ಅಗ್ರಿಕೋಲಾ ಅವಾರ್ಡನ್ನು ಯಾರು ಕೊಟ್ಟರು? FAO ಕೊಡ್ತಾನೆ, WHO ಅಲ್ಲೇ ಆಪ್ಷನ್ಸ್ ಕೊಡ್ತಿರ್ತಾನೆ. ಯಾರಂತ? FAO ನೋಡ್ರಿ. ಇತ್ತೀಚೆಗೆ ಏನಂತ ಪ್ರಧಾನಮಂತ್ರಿಗಳಿಗೆ ಅಗ್ರಿಕೋಲಾ ಹಂಗೆ ಅಗ್ರಿ ಅಂತ ಹಸಿವಲ್ಲ ಅಂಗ್ರಿ ಅಂತ ಬರ್ತವಲ್ಲ ಆ ಥರ ಅಂತಂದ್ರೆ ಈ ಒಂದು ಅಗ್ರಿಕೋಲಾ ಅವಾರ್ಡನ್ನು ಯಾರಿಗೆ ಕೊಟ್ರಿ ಅಂತಂದ್ರೆ ನರೇಂದ್ರ ಮೋದಿ ನೋಡಿ ಸರ್. ಯಾವ ಸ್ಥಾಪನೆ ಆಯ್ತು? FAO 1945 ಅಕ್ಟೋಬರ್ 16. 1945 ಅಕ್ಟೋಬರ್ 16. FAO ಅಂತ ದಿನ ಅಂತ ಮಾಡ್ತೀವಿ ನಾವು, ವಿಶ್ವ ಆಹಾರ ದಿನ ಅಕ್ಟೋಬರ್ 16. ವಿಶ್ವ ಆಹಾರ ದಿನ ಅಂತಂದ್ರೆ ಅಕ್ಟೋಬರ್ 16 ಮಾಡ್ತೀವಿ. ಹಾಗಾದ್ರೆ ಇತ್ತೀಚೆಗೆ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ಕೊಟ್ಟಿರೋದನ್ನ? MS ಸ್ವಾಮಿನಾಥ್. ಹಂಗ್ರಿಲ್ಲ ಅವು ಸರ್, ಉಬ್ಬು, ನೆದರ್ಲ್ಯಾಂಡಿನ ಉಬ್ಬು. ಇತ್ತೀಚೆಗೆ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ಕೊಟ್ಟು ಅಂತಂದ್ರೆ ನೆದರ್ಲ್ಯಾಂಡಿನ ಉಬ್ಬು ಅಂತ ಬರ್ತಲ್ಲ ಸರ್. ಉಬ್ಬು ಹಾರಿಸ್ತಿರ್ತಾಳೆ, ಸ್ವಲ್ಪ ಹೊಸ ಆಗಿರ್ತದೆ ಆಕಿಗೆ, ಅದಕ್ಕೆ ವಿಶ್ವ ಆಹಾರ ಪ್ರಶಸ್ತಿ. ಮುಂದೆ ಕುಂತಿರ್ತಾಳೆ, ಸ್ವಲ್ಪ ಊಟ ಮಾಡಿದಾಗ ಏನು ಕೈಗೆ ಏನಿರಲ್ಲ, ಅದಕ್ಕೆ ಉಬ್ಬು ಹಾರಿಸ್ತಿರ್ತಾಳೆ. ಈ ನೆದರ್ಲ್ಯಾಂಡ್ನ ಉಬ್ಬನಕ್ಕಿಗೆ ಏನು ಕೊಟ್ರು ಅಂತಂದ್ರೆ ಇತ್ತೀಚೆಗೆ ವಿಶ್ವ ಆಹಾರ ಪ್ರಶಸ್ತಿ ಕೊಟ್ಟರು ಸರ್. ಹಾಗಾದ್ರೆ ಏನಂತ ವಿಶ್ವ ಪುರುಷ, ಅಲ್ಲಿ ಕೇಳಲ್ಲ ಗಂಡುಮಕ್ಕಳು ಹೆಣ್ಮಕ್ಳು ಅಂತ, ಸ್ವಲ್ಪ ನೆನಪಿಡೋದನ್ನ. ಮತ್ತು ಅಲ್ಲಿ ಕೇದ ಬ್ರಾಕೆಟ್ನಾಗ ಇವನು ಪುರುಷ ಅದಾನೆ, ಇವನು ಮಹಿಳೆ ಅದಾನೆ, ಇವನು ಟ್ರಾನ್ಸ್ಜೆಂಡರ್ ಅದಾನೆ, ಅವೆಲ್ಲ ಕೇಳಲ್ಲ. ಒಟ್ಟು ಏನಂತಂದ್ರೆ ಹೆಣ್ಮಕ್ಳಾರೇ ಗಂಡು ಅದು. ಮತ್ತು ನೀವು ಫುಲ್ ಡೆಪ್ತ್ ಹೋದ್ರಿ, ನೀವು ಫುಲ್ ಡೆಪ್ತ್ ಕೇಗಿದು ಮತ್ತು ಅಣ್ಣ ಪುರುಷ ಅದನ ಹೆಣ್ಮಗಳದನ ನೋಡೋಣ. ಅಲ್ಲಿ ಫೋಟೋ ಹಾಕಿರ್ತಾರೆ ನಿಮ್ಗೆ. ಇದು ವಿಶ್ವ ಆಹಾರ ಪ್ರಶಸ್ತಿ ಯಾವ ಸ್ಥಾಪನೆ ಆಯ್ತು? 1986 ಸ್ಥಾಪನೆ ಆಯ್ತು. ವಿಶ್ವ ಆಹಾರ ಪ್ರಶಸ್ತಿ ಸ್ಥಾಪನೆ ಆಯ್ತಂದ್ರೆ 1986 ಸ್ಥಾಪನೆ ಆಯ್ತಾ. ಇದನ್ನ ಮೊಟ್ಟ ಮೊದಲ ಬಾರಿಗೆ MS ಸ್ವಾಮಿನಾಥ್ 1987 ಕೊಡ್ತಾರೆ. ಇದನ್ನು ಸ್ಥಾಪನೆ ಆಗಿದ್ದು 1986. ಇದನ್ನ 1987 ಕೊಡ್ತಾರೆ. FAO ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ರಿ? ರೋಮ್. FAO ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ರೋಮ್ ಬರ್ತ ನೋಡ್ರಿ. ನಮ್ಮ ನಮ್ಮ ಭಾರತದೊಳಗೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಎಲ್ಲಿತ್ತು ಅಂತಂದ್ರೆ ಮೈಸೂರು. ನಮ್ಮ ಭಾರತದೊಳಗೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಅಂತ ಮೈಸೂರು ಬರ್ತದೆ. ಯಾವ ಸ್ಥಾಪನೆ ಆಗ್ತಾರೆ? ಅದು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ 1950 ಸ್ಥಾಪನೆ ಆಗ್ತಾರೆ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಅಂತಂದ್ರೆ 1950 ಸ್ಥಾಪನೆ ಆಗ್ತಾ. ಭಾರತೀಯ ಆಹಾರ ನಿಗಮ ಅಂತ ಬರ್ತೀರಿ. ಭಾರತೀಯ ಆಹಾರ ನಿಗಮ ಇದು 1965 ಸ್ಥಾಪನೆ ಆಗ್ತಾ. ಹೆಡ್ ಕ್ವಾರ್ಟರ್ಸ್ ದೆಹಲಿಯ ಬರ್ತೀರಿ. ಭಾರತೀಯ ಆಹಾರ ನಿಗಮ ಬರ್ತಾವೆ 1965. ಯಾವ ಕಮಿಟಿ ಅಂತ? ಶಾಂತಕುಮಾರ್ ಕಮಿಟಿ ನೋಡ್ರಿ. SD ಕ್ವಶನ್ ಕೇಳಿ ನೋಡಿದ. ಭಾರತೀಯ ಆಹಾರ ನಿಗಮ ದೆಹಲಿ ಒಳಗೆ ಯಾವ ಒಂದು ಸಮಿತಿ ಮೂಲಕ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಶಾಂತಕುಮಾರ್ ಸಮಿತಿ ಅಂತ ಬರ್ತ ನೋಡಿ ಸರ್. ಇದು ಅರ್ಥ ಆಯ್ತಲ್ಲ ಸರ್? ನೆಕ್ಸ್ಟ್ ನೋಡಿ ಸರ್, ಇದು ಇತ್ತೀಚೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಮಾಡ್ತಾರೆ ಮೇ 3. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತಂದ್ರೆ ಮೇ 3. ಭಾರತ ಪತ್ರಿಕೋದ್ಯಮ ಪಿತಾಮಹ ಅಂತ ಯಾರು ಕರಿತೀವಿ ನಾವು? ಚಾರ್ಲ್ಸ್ ಮೆಟ್ಕಾಪ್. ಅಕಸ್ಮಾತ್ ಅವ್ರ ಆಪ್ಷನಲ್ಗಿಂತ ರಾಜಾರಾಮ್ ಮೋಹನ್ ರಾಯ್. ಹಾಗಾದ್ರೆ ಪತ್ರಿಕೆಗಳದ ನಾಯಕ ರೆಕ್ಕೆ ಇಲ್ಲದ
ರೆಕ್ಕೆ ಇಲ್ಲದ ಅಂಬೇಡ್ಕರ್. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿ ಅಂತ ಹೇಳ್ತಾನಂತ ಅಂಬೇಡ್ಕರ್ ಹೇಳ್ತಾವ್ರಿ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿ ಅಂತ ಹೇಳ್ತಾನಂತಂದ್ರೆ ಅಂಬೇಡ್ಕರ್ ಹೇಳ್ತಾವ ಸರ್. ಹಾಗಾದ್ರೆ ಇಲ್ಲಿ ಪತ್ರಿಕೆ ಸಂಬಂಧಪಟ್ಟಂಥ 4ನೇ ಎಸ್ಟೇಟ್ ಯಾವ್ದು ರೀ ಭಾರತದ್ದು ಸಂವಿಧಾನದ್ದು? ಮಾಧ್ಯಮ ಬರ್ತಾ 5ನೇ ಎಸ್ಟೇಟ್ ಯಾವ್ದು ಅಂತಂದ್ರೆ NGO. ಅರ್ಥ ಆಯ್ತಲ್ರಿ? ಆಧಾರ ಸ್ತಂಭ ಅಲ್ರಿ ಆಧಾರ ಸ್ತಂಭ ಸಂವಿಧಾನ ಆಧಾರ ಸುಳ್ಳು ಒಂದ್ಸರಿ. 4ನೇ ಎಸ್ಟೇಟ್ ಬಂತಂತಂದ್ರೆ ಪತ್ರಿಕೋದ್ಯಮ. 5ನೇ ಎಸ್ಟೇಟ್ ಯಾವ ಕ್ವಶನ್ಗೆ ಏನಂತಂದ್ರೆ NGO ಅಂತ ಬರ್ತಾರೆ, ಲಾಭೇತರ ಸಂಘಟನೆ ಅಂತ ಬರ್ತಾರೆ ರೀ. 5ನೇ ಎಸ್ಟೇಟ್ ಬರ್ತಿರೋದು. ಹಾಗಾದ್ರೆ ಇಲ್ಲಿ ಸಂವಿಧಾನದ 4 ಆಧಾರ ಸ್ತಂಭ ಬರ್ತಾರೆ, 4 ಪಿಲ್ಲರ್ಸ್ ಬರ್ತಾರೆ ರೀ. ಸಂವಿಧಾನ 4 ಯಾವ ಕ್ವಶನ್ ಕೇಳಿದ್ರೆ ಕೆಳಗಿನ ಯಾವುದು ಸಂವಿಧಾನ ಆಧಾರ ಸ್ತಂಭ ಅಲ್ಲ ಅಂತ ಕ್ವಶನ್ ಕೇಳ್ಬಿಡ್ತಾನೆ ರೀ. ಫಸ್ಟ್ ಯಾವ್ದು ಬರ್ತೀರಿ? ಸುಪ್ರೀಂ ಕೋರ್ಟ್ ಮೇನ್ ಸರ್. ಸುಪ್ರೀಂ ಕೋರ್ಟ್ ಬರ್ತದೆ ಮತ್ತು ರೀ CAG ಬರ್ತದ, UPSC ಚುನಾವಣೆ ಆಯೋಗ. ಕರೆಕ್ಟ್ ಅಲ್ರಿ? ಸುಪ್ರೀಂ ಕೋರ್ಟು, CAG, UPSC ಚುನಾವಣೆ ಇವೇನಂತ ಸಂವಿಧಾನದ 4 ಪಿಲ್ಲರ್ಸ್ ಬರ್ತಾವೆ ನೋಡ್ರಿ. ಸಂವಿಧಾನ 4 ಪಿಲ್ಲರ್ಸ್ ಬರ್ತಾವೆ ನೋಡಿ ಸರ್. ಅರ್ಥ ಆಯ್ತಲ್ರಿ ಇದು? ನೆಕ್ಸ್ಟ್ ಇತ್ತೀಚೆಗೆ ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಮಾಡ್ತಾರಂತ್ರಿ. May 8 ನೋಡ್ರಿ, ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಮಾಡ್ತಾರೆ ಅಂತಂದ್ರೆ May 8 ಮಾಡ್ತಾರೆ ಸರ್. ಇದು ಈ ರೆಡ್ ಕ್ರಾಸ್ ಸಂಬಂಧಪಟ್ಟಂತೆ ಏನಂತಂದ್ರೆ ವಿಶ್ವದೊಳಗೆ ರೆಡ್ ಕ್ರಾಸ್ ಸಂಸ್ಥೆ ಯಾವ ಸ್ಥಾಪನೆ ಆಗುತ್ತೆ ರೀ? 1863 ಸ್ಥಾಪನೆ ಆಗ್ತಾರೆ. ವಿಶ್ವದೊಳಗೆ ರೆಡ್ ಕ್ರಾಸ್ ಸಂಸ್ಥೆ ಯಾವ ಸ್ಥಾಪನೆ ಆಗುತ್ತೆ ಅಂತಂದ್ರೆ 1863 ಸ್ಥಾಪನೆ ಆಗ್ತಾ. ಈ ರೆಡ್ ಕ್ರಾಸ್ ಸಂಸ್ಥೆ ಹೆಡ್ಕ್ವಾರ್ಟರ್ಸ್ ಐತೆ ಅಂತಂದ್ರೆ ವಿಶ್ವದೊಳಗೆ ಜಿನೆವಾ. ಯಾರು ಸ್ಥಾಪನೆ ಮಾಡ್ತಾರೆ ರೆಡ್ ಕ್ರಾಸ್ ಸಂಸ್ಥೆನ? ಹೆನ್ರಿ ಡುನಾಂಟ್. ಇನ್ನೊಂದ್ಸಲ ನೋಡ್ರಿ, ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ 1863 ಸ್ಥಾಪನೆ ಆಗ್ತಾ. ಹೆಡ್ಕ್ವಾರ್ಟರ್ಸ್ ಜಿನೆವಾ ಐತಿ. ಸ್ಥಾಪಕರು ಹೆನ್ರಿ ಡುನಾಂಟ್. ಭಾರತದೊಳಗೆ ರೆಡ್ ಕ್ರಾಸ್ ಸಂಸ್ಥೆ 1920 ಸ್ಥಾಪನೆ ಆಗ್ತಾ. ಹೆಡ್ಕ್ವಾರ್ಟರ್ಸ್ ದೆಹಲಿ ಆಗೈತಿ. ಪ್ರಸ್ತುತ ಹೆಡ್ಕ್ವಾರ್ಟರ್ಸ್ ದೆಹಲಿ ಐತಿ ನೋಡಿ ಸರ್. ಅಥವಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ. ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದೈವಕ್ಕೇನ್ರಿ? ಮಾನವೀಯತೆಗೆ ಏನೋ ಬರ್ತಲ್ರಿ. ಅದು ಮಾನ್ಯ PC ಕ್ವಶನ್ ಕೇಳಿದ್ನಲ್ರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದೈವಕ್ಕೆ ಮಾನವೀಯತೆಗೆ ಏನೋ ಬರ್ತಾನೆ ನೋಡಿ ಸರ್. ನೋಡ್ರಿ ಅದನ್ನು. ನೆಕ್ಸ್ಟ್ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಮಾಡ್ತಾರಂತ್ರಿ. May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಮಾಡ್ತಾರಂತಂದ್ರೆ May 11. ಅವತ್ತು ಯಾಕೆ ಮಾಡ್ತಾರೆ May 11 ಅಂದರೆ 2ನೇ ಒಂದು ಪರಮಾಣು ಅಂತ ನಾವು ಪರೀಕ್ಷೆ ಮಾಡ್ತೀವಿ. ಫಸ್ಟ್ ಪರೀಕ್ಷೆ ಮಾಡ್ತೀವಿ 1974 ಏನಂತಂದ್ರೆ May 18. ಕರೆಕ್ಟ್ ರೀ? 1974 May 18 ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರ್ತಾರೆ. ಯಾರು ವಿಜ್ಞಾನಿ ಇರ್ತಾರೆ ಅಂತಂದ್ರೆ ರಾಜಾ ರಾಮಣ್ಣ. ಕರೆಕ್ಟ್ ಐತಲ್ರಿ? 1974 May 18 ಒಳಗೆ ಇಂದಿರಾ ಗಾಂಧಿ ಅವರು ಪ್ರಧಾನಿ ಇರ್ತಾರೆ. ರಾಜಾ ರಾಮಣ್ಣ ಅಂತಂದ್ರೆ ವಿಜ್ಞಾನಿ ಇರ್ತಾರೆ. ಆದರೆ ಭಾರತದೊಳಗೆ ರಾಜಾ ರಾಮಣ್ಣ ಇನ್ಸ್ಟಿಟ್ಯೂಟ್ ಎಲ್ಲಿ ಬರ್ತಂತಂದ್ರೆ ಮಧ್ಯಪ್ರದೇಶದ ಇಂದೋರ್. ಭಾರತದೊಳಗೆ ಕ್ವಶನ್ ಕೇಳಿ ನೋಡಿ, ಭಾರತದೊಳಗೆ ರಾಜಾ ರಾಮಣ್ಣ ಇನ್ಸ್ಟಿಟ್ಯೂಟ್ ಬರ್ತಂತ ಮಧ್ಯಪ್ರದೇಶದ ಇಂದೋರ್ ಕಂಡು ಬರ್ತೀರಿ. ನೆಕ್ಸ್ಟ್ ಇದು 1ನೇ ಪರೀಕ್ಷೆ ಆಗ್ತಿರಿ. ಅದು ಅದಕ್ಕೆ ಏನಂತ ಹೆಸರು ಕೊಡ್ತಾರೆ? ಅದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಲ್ಲ ಸರ್, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕೊಡ್ತಾರೆ. ನೆಕ್ಸ್ಟ್ 2ನೇದಾಗತ್ತೆ ರೀ 1998 May 11. ಇಲ್ಲಿ ಅಟಲ್ ಬಿಹಾರಿ ಅವರು ಪ್ರಧಾನಮಂತ್ರಿ ಇರ್ತಾರೆ. APJ ಅಬ್ದುಲ್ ಕಲಾಂ ಅವರು ವಿಜ್ಞಾನಿ ಇರ್ತಾರೆ. ಇಲ್ಲಿ ಸಂಬಂಧಪಟ್ಟ ಇದಕ್ಕೇನು ಹೆಸರು ಕೊಡ್ತಾರೆ? ಆಪರೇಷನ್ ಶಕ್ತಿ ನೋಡ್ರಿ. ಆಪರೇಷನ್ ಶಕ್ತಿ. ಆ ಒಂದು ಸ್ಮರಣಾರ್ಥ ಮಾಡ್ತಾರೆ ಅಂತಂದ್ರೆ May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಮಾಡ್ತಾರೆ ನೋಡಿ ಸರ್. ಇದು ಇಲ್ಲಿ ಪರಮಾಣು ಶಸ್ತ್ರ ಸಂಬಂಧಪಟ್ಟಂತೆ NPT ಅಂತ ಬರ್ತೀರಿ. NPT ಅಂದ್ರೆ ನಾನ್ ಪಾಪ್ಯುಲೇಷನ್ ಆ ಥರ ಗ್ರೂಪ್ ಬರ್ತದೆ. NPT ಅಂತ ಬರ್ತದೆ, ಪರಮಾಣು ಶಸ್ತ್ರ ಸಂಬಂಧಪಟ್ಟಂತೆ. ಇಲ್ಲಿ ಕ್ವಶನ್ ಹೆಂಗೆ ಅಂತಂದ್ರೆ ಇತ್ತೀಚೆಗೆ NPT ಇಂದ ಹೊರಬರ್ತಕ್ಕಂಥ ರಾಷ್ಟ್ರ ಅಂತ ಕ್ವಶನ್ ಕೇಳ್ತಾರೆ. ಯಾವ ರಾಷ್ಟ್ರ ಈ NPT ಇಂದ ಹೊರಬರ್ಕೊಂಡು ಮಾಡಿ ಅಂತಂದ್ರೆ ಯಾವ್ದ್ರಿ? ಇರಾನ್ ನೋಡ್ರಿ. ಇರಾನ್ ಸರ್. ಇತ್ತೀಚೆಗೆ ಎಲ್ಲರೂ ಮತ್ತು US ಆಗಿರಿ. ಇತ್ತೀಚೆಗೆ NPT ಅಂತ ಬರ್ತಲ್ರಿ. ಅಂದ್ರೆ ಪರಮಾಣು ಶಸ್ತ್ರ ಇಷ್ಟೇ ತಯಾರು ಮಾಡಬೇಕು, ಲಿಮಿಟ್ ತಯಾರು ಮಾಡ್ಬೇಕು ಅಂತ ಒಂದು ಒಪ್ಪಂದ ಬರ್ತದೆ. NPT ಅಂತ ಬರ್ತಿರೋದು. ಈ NPT 1968 ಸ್ಥಾಪನೆ ಆಗ್ತಲ್ರಿ. NPT ಸಂಬಂಧಪಟ್ಟಂತೆ ಯಾವ ರಾಷ್ಟ್ರ ಇತ್ತೀಚಿದ್ರಿಂದ ಹೊರಬರ್ಕೊಂಡು ಮಾಡಿದೆ ಅಂತಂದ್ರೆ ಇರಾನ್ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಡೇ ಅಂತ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ May 18 ನೋಡ್ರಿ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತ ಮಾಡ್ತಂತಂದ್ರೆ May 18 ಬರ್ತು ನೋಡಿ ಸರ್. ಇದು ನೆಕ್ಸ್ಟ್ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧ ದಿನ May 21. ಯಾರ ಒಂದು ಯಾರು ಹತ್ಯೆ ಆಗ್ತಾರೆ ಇಲ್ಲಿ? ರಾಜೀವ್ ಗಾಂಧಿ ಅವರಂತ ಹತ್ಯೆ ಸಂಬಂಧಪಟ್ಟಂತೆ May 21 ಭಯೋತ್ಪಾದನಾ ನಿಗ್ರಹ ದಿನ May 21 ನೋಡ್ರಿ. ಇದು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿನ May 22. ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿನ ಅಂತಂದ್ರೆ May 22 ಬರ್ತು ನೋಡಿ ಸರ್. ಇದು ವಿಶ್ವ ತಂಬಾಕು ರಹಿತ ದಿನ May 31. ವಿಶ್ವ ಮಾದಕ ವ್ಯಸನ ದಿನ June 26. ವಿಶ್ವ ಮಾದಕ ವ್ಯಸನ ಅಂತಂದ್ರೆ June 26 ಮಾಡ್ತಾರೆ ಸರ್. ಇದು ಹಾಗಾದ್ರೆ ತಂಬಾಕು ಸಂಬಂಧಪಟ್ಟ ಅತಿ ಹೆಚ್ಚು ತಂಬಾಕು ಉತ್ಪನ್ನ ಮಾಡ್ತಕ್ಕಂಥ ಭಾರತದಲ್ಲಿ ರಾಜ್ಯ ಯಾವ್ದು ರೀ? ಆಂಧ್ರ ಪ್ರದೇಶ. ಅದು ತಂಬಾಕು ಸಂಬಂಧಪಟ್ಟಂತೆ ಯಾವೊಂದು ಹೆಲ್ಪ್ಲೈನ್ ಬರ್ತಲ್ರಿ? ಯಾವ್ದು ರೀ? ಮಾದಕ ಸಂಬಂಧಪಟ್ಟಂತೆ 1933 ನೋಡ್ರಿ. 1933 ಮಾದಕ ಸಂಬಂಧಪಟ್ಟಂತೆ ಯಾವೊಂದು ಹೆಲ್ಪ್ಲೈನ್ ಅಂತಂದ್ರೆ 1933 ಬರ್ತಿರೋದು. ನೆಕ್ಸ್ಟ್ ಏಡ್ಸ್ ಸಂಬಂಧಪಟ್ಟಂತೆ ಹೆಲ್ಪ್ಲೈನ್ ಮನೆ ಹಚ್ಚಿದ್ದಲ್ಲಣ್ಣ 1097 ನೋಡ್ರಿ. ಏಡ್ಸ್ ಸಂಬಂಧಪಟ್ಟಂತೆ ಏನಂತ ಇಲ್ಲಿ ನೋಡ್ರಿ. ಏಡ್ಸ್ ಸಂಬಂಧಪಟ್ಟಂತೆ ಏನಂತ ಒಂದು ಹೆಲ್ಪ್ಲೈನ್ ಬರ್ತಾವೆ ಅಂತಂದ್ರೆ 1097 ಬರ್ತೀರಿ. ಏಡ್ಸ್ ಸಂಬಂಧಪಟ್ಟಂತೆ ಹೆಲ್ಪ್ಲೈನ್ ಎಲ್ಲ ಗೌರ್ಮೆಂಟ್ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸ್ ಹೊಟ್ಟಾದ್ರೆ ಎಂಟ್ರೆನ್ಸ್ ಐತೆ. ಅದು ಏಡ್ಸ್ ಸಹಾಯವಾಣಿ 1097 ಅಂತ ಐತೆ. ಅಂತ ನೋಡ್ತಾರೆ ನೀವು.
ನೀವೇ ಬೇರೆ ನೋಡ್ತೀರ. 1097 ಅಂತಂದ್ರೆ ಏಡ್ ಸಂಬಂಧಪಟ್ಟ ಹೆಲ್ಪ್ಲೈನ್. ಇತ್ತೀಚಿಗಂತ ಅರಣ್ಯದಿಂದ ನಾಯಿ ಬಂದ್ರೆ ಕಾಡಿಗೆ ಯಾವ ಹೆಲ್ಪ್ಲೈನ್ ರೀ? 1026 ನೋಡ್ರಿ. ಇತ್ತೀಚೆಗೆ ಅರಣ್ಯದಿಂದ ನಾಯಿ ಉಡ 1926. ಇತ್ತೀಚೆಗೆ ಕಾಡಿನಿಂದ ನಾಡಿಗೆ ನಾಯಿ ಉಡ ಬೆಕ್ಕು ಇವೆಲ್ಲ ಅಂದ್ರೆ ಯಾವುದೇ ಒಂದು ಆನೆ ಸಿಂಹ ಏನೇ ಬಂದರೂ ಯಾವ ಒಂದು ಹೆಲ್ಪ್ಲೈನಿಗೆ ಫೋನ್ ಹಚ್ಚಕ್ಕೆ ನೀವು 1926 ಅಂತಂದ್ರೆ ಇಲ್ಲಿ ಕಾಲ್ ಮಾಡ್ಕೊಂಡು ಸರ್. ಅದು ನೆಕ್ಸ್ಟ್ ಈ ಚೈಲ್ಡ್ ಪೋರ್ಟಲ್ ಎಷ್ಟು ರೀ? 1098. ಚೈಲ್ಡ್ ಅಂತ 1098 ಅಂತ ಚೈಲ್ಡ್ ಪೋರ್ಟಲ್ ಬರ್ತಿರೋದು. ಮಹಿಳಾ ಸಹಾಯವಾಣಿ 181 ಅಥವಾ 1091. 181 ಅಥವಾ 1091 ಮಹಿಳಾ ಸಹಾಯವಾಣಿ ಬರ್ತ ನೋಡಿ. ಹಿರಿಯ ನಾಗರಿಕರ ಸಹಾಯವಾಣಿ 1090 ನೋಡ್ರಿ. ಕರೆಕ್ಟ್ ಅಲ್ರಿ? ಹಿರಿಯ ನಾಗರಿಕರ ಸಣ್ಣ ಎಲ್ಲ ಮನೆ PCC ಕ್ವಶನ್ ಇವು. ಹಿರಿಯ ನಾಗರಿಕ ಸಣ್ಣ ಅಂತಂದ್ರೆ 1090 ಸರ್. ಕಿಪಿ ಕೀರ್ತಿ ಸಹಾಯವಾಣಿ ಇಲ್ಲ ಅನ್ನೋದು ಇಲ್ಲ ಹೇಳ್ರಿ, ಇಲ್ಲ ಅದು. ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಶೃಂಗಸಭೆ ಇತ್ತೀಚೆಗೆ ದೆಹಲಿ ಅಂತ ನೋಡ್ರಿ. ಇತ್ತೀಚೆಗೆ ಲೋಗೋ ಬಿಡ ಮಾಡಿರೋದು ನೋಡ್ರಿ. ಏಷ್ಯಾದ ಭದ್ರತಾ ಶೃಂಗಸಭೆ ಇತ್ತೀಚೆಗೆ ಶಾಂಗ್ರಿಲಾ ಸಂವಾದ ಅಂತ ನೋಡ್ರಿ. ಶಾಂಗ್ರಿಲಾ ಸಂವಾದ ಇದೆಲ್ಲೈತೆ ಅಂತಂದ್ರೆ ಸಿಂಗಾಪುರ್ ನೋಡ್ರಿ. ಏಷ್ಯಾದ ಒಂದು ಭದ್ರತೆ ಸಂಬಂಧಪಟ್ಟಂತೆ ಶಾಂಗ್ರಿಲಾ ಒಂದು ಸಭೆ ಆಯ್ತು ಶಾಂಗ್ರಿಲಾ ಅಂತ. ಇದು ಎಲ್ಲೈತೆ ಅಂತಂದ್ರೆ ಸಿಂಗಾಪುರ್ಗೆ ಆಯ್ತು ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಸಿಂಬ್ಯಾಕ್ಸ್ ಸಮರಾಭ್ಯಾಸ. ಸಿಂಬ್ಯಾಕ್ಸ್ ಭಾರತ ಮತ್ತು ಕಾಂಬೋಡಿಯಾ ನೋಡ್ರಿ. ಸಿಂಬ್ಯಾಕ್ಸ್ ನೋಡ್ರಿ. ಸಿಂಬ್ಯಾಕ್ಸ್ ಸಮರಾಭ್ಯಾಸ ಅಂತ ಭಾರತ ಮತ್ತು ಕಾಂಬೋಡಿಯಾ ಬರ್ತೀರಿ. ಸ್ಲಿನೆಕ್ಸ್ ಅಂತ ಬರ್ತೀರಿ ಶ್ರೀಲಂಕಾ. ಸ್ಲಿನೆಕ್ಸ್ ಅಂತ ಭಾರತ ಮತ್ತು ಶ್ರೀಲಂಕಾ ಬರ್ತಿರೋದು. ನೆಕ್ಸ್ಟ್ ಬರ್ತೀನಿ ಒಂದು ಸಿನ್ಬ್ಯಾಕ್ಸ್. ಸಿನ್ಬ್ಯಾಕ್ಸ್ ಅಂತಂದ್ರೆ ಭಾರತ ಮತ್ತು ವಿಯೆಟ್ನಾಮ್ ಸರ್. ಸಿನ್ಬ್ಯಾಕ್ಸ್ ಅಂತ ಬರ್ತಲ್ರಿ. ಸಿನ್ಬ್ಯಾಕ್ಸ್ ಸಿಂಗಾಪುರ್. ಸಿಂಬ್ಯಾಕ್ಸ್ ಅಂತಂದ್ರೆ ಸಿಂಗಾಪುರ್ ಅಂದ್ಬಿಡ್ರಿ. ಸಿಂಬ್ಯಾಕ್ಸ್ ಅಂತಂದ್ರೆ ಕಾಂಬೋಡಿಯಾ ಅಂತ್ರಿ. ಸಿನ್ಬ್ಯಾಕ್ಸ್ ಸಿಂಗಾಪುರ್ ನೋಡ್ರಿ. ಸಿಂಬ್ಯಾಕ್ಸ್ ಅಂತಂದ್ರೆ ಕಾಂಬೋಡಿಯಾ. ಸಿಂಬ್ಯಾಕ್ಸ್ ಹೆಂಗೆ ಬರ್ತಲ್ರಿ? ಸಿಂಬ್ಯಾಕ್ಸ್ ಅಂತಂದ್ರೆ ಕಾಂಬೋಡಿಯಾ ಬರ್ತೀರಿ. ಸ್ಲಿನೆಕ್ಸ್ ಅಂತಂದ್ರೆ ಶ್ರೀಲಂಕಾ. ಇನ್ನೊಂದು ಅದು ಹೇಳಿದ್ರಿ ಸಿನ್ಬ್ಯಾಕ್ಸ್ ರೀ. ಸಿನ್ಬ್ಯಾಕ್ಸ್ ಅಂತ ಭಾರತ ಮತ್ತು ಸಿಂಗಾಪುರ್ ಅಂತ ನೋಡ್ರಿ. ಹಾಗಾದ್ರೆ ಸಂಪ್ರೀತಿ ಸಮರಾಭ್ಯಾಸ ಭಾರತ ಮತ್ತು ಬಾಂಗ್ಲಾದೇಶ. ಹ್ಯಾಂಡ್ ಇನ್ ಹ್ಯಾಂಡ್ ಚೀನಾ. ಹ್ಯಾಂಡ್ ಇನ್ ಹ್ಯಾಂಡ್ ಅಂತಂದ್ರೆ ಚೀನಾ ಬರ್ತೀವಿ. ಮಿತ್ರಶಕ್ತಿ ಶ್ರೀಲಂಕಾ. ಮಿತ್ರಶಕ್ತಿ ಭಾರತ ಮತ್ತು ಶ್ರೀಲಂಕಾ. ವರುಣಾ ಸಮರಾಭ್ಯಾಸ ಭಾರತ ಮತ್ತು ಫ್ರಾನ್ಸ್. ವರುಣಾ ಸಮರಾಭ್ಯಾಸ ಭಾರತ ಮತ್ತು ಫ್ರಾನ್ಸ್. ನೆಕ್ಸ್ಟ್ ಧರ್ಮ ಗಾರ್ಡನ್ ಮತ್ತು ವೀರ ಗಾರ್ಡನ್ ಭಾರತ ಮತ್ತು ಜಪಾನ್. ಧರ್ಮ ಗಾರ್ಡನ್, ವೀರ ಗಾರ್ಡನ್ ಮತ್ತು ರೀ ಜಿಮ್ಯಾಕ್ಸ್. ಕಂಜರ್ ಬರಲ್ಲ ಭಾರತ ಮತ್ತು ಜಪಾನ್ ರೀ. ಕಂಜರ್ ಅಂತ ಭಾರತ ಮತ್ತು ಕಿರ್ಗಿಸ್ತಾನ್ ಸರ್. ಕಂಜರ್ ಭಾರತ ಮತ್ತು ಕಿರ್ಗಿಸ್ತಾನ್. ಟೇಬಲ್ ಟಾಪ್ ಸಮರಾಭ್ಯಾಸ ಭಾರತ ಮತ್ತು ಬಾಂಗ್ಲಾ. ಟೇಬಲ್ ಟಾಪ್ ಸಮರಾಭ್ಯಾಸ ಭಾರತ ಮತ್ತು ಬಾಂಗ್ಲಾ. ನೆಕ್ಸ್ಟ್ ಬ್ಲೂ ಫ್ಲಾಗ್ ಸಮರಾಭ್ಯಾಸ ಭಾರತ ಮತ್ತು ಇಸ್ರೇಲ್ ನೋಡ್ರಿ. ಬ್ಲೂ ಫ್ಲಾಗ್ ಸಮರಾಭ್ಯಾಸ ಅಂತಂದ್ರೆ ಭಾರತ ಮತ್ತು ಇಸ್ರೇಲ್ ಬರ್ತ ನೋಡಿ ಸರ್. ಇದು ಇನ್ನೂ ಭಾಳ ಸಮರಾಭ್ಯಾಸ ಬರ್ತಾವಣ, ಸ್ವಲ್ಪ ನೋಡ್ಕೊರೋಣ. ನೇಪಾಳದಾಗ ಬರ್ತೀರಿ ಸೂರ್ಯಕಿರಣ. ಭಾರತ ಮತ್ತು ನೇಪಾಳ ಅಂತಂದ್ರೆ ಸೂರ್ಯಕಿರಣ ಬರ್ತ ನೋಡಿ ಸರ್. ಇದು ಇಂಡೋನೇಷ್ಯಾದಾಗ ಬರ್ತೀರಿ ಇಂಡೋನೇಷ್ಯಾ. ಗರುಡ ಶಕ್ತಿ. ಗರುಡ ಅಂತ ಬಂತಂದ್ರೆ ಫ್ರಾನ್ಸ್ ಬರ್ತಾ. ಗರುಡ ಶಕ್ತಿ ಬಂತಂತಂದ್ರೆ ಇಂಡೋನೇಷ್ಯಾ ಬರ್ತ ನೋಡಿ ಸರ್. ಇದು ಸಮುದ್ರ ಶಕ್ತಿ, ಗರುಡ ಶಕ್ತಿ ಎಲ್ಲ ಇಂಡೋನೇಷ್ಯಾ ಬರ್ತ ನೋಡಿ ಸರ್. ಇವು ಇನ್ನೂ ಭಾಳ ಬರ್ತಾವೆ ಸರ, ಒಂದು ಸ್ವಲ್ಪ ನೋಡ್ಕೊರೋಣ. ಇತ್ತೀಚೆಗೆ ಏನಂತಂದ್ರೆ ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ 2020 ಮೊದಲ ಆವೃತ್ತಿಯಲ್ಲಿ ಐತೆ. ಕ್ವಶನ್ ಕೇಳ್ಬರ್ತಾವೆ ನೋಡ್ರಿ. ಇತ್ತೀಚೆಗೆ ಏನಂತಂದ್ರೆ ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ 2020 ಮೊದಲ ಆವೃತ್ತಿಯಲ್ಲಿ ಐತೆ ಅಂತ ಮೇಘಾಲಯದ ಉಮ್ರೋಯ್ ನೋಡ್ರಿ. ಅಂತಂದ್ರೆ ಒಂದು ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ ಅಂತ ಆತ್ರಿ. ಎಲ್ಲೈತೆ ಅಂದ್ರೆ ಮೇಘಾಲಯದ ಉಮ್ರೋಯ್ ಬರ್ತ ನೋಡ್ರಿ. ಬ್ರಿಕ್ಸ್ ವಿಪತ್ತು ಅಪಾಯ ಕಡಿತ ಕಾರ್ಯಗುಂಪಿನ ತಾಂತ್ರಿಕ ಸಭೆ ಎಲ್ಲೈತೆ ಅಂತ ಒಡಿಶಾದ ಪೂರಿ ನೋಡ್ರಿ. ಇತ್ತೀಚೆಗೆ ಬ್ರಿಕ್ಸ್, ಯಾಕಂದ್ರೆ ಬ್ರಿಕ್ಸ್ ಒಳಗೆ ನಮ್ಮ ಭಾರತ 18ನೇ ಬ್ರಿಕ್ಸ್ ಸಭೆ ಹಾಕುವಂತ ಆದ್ಯತೆ ಐತ್ರಿ. ಅದಕ್ಕೆ ಜಾಸ್ತಿ ಕ್ವಶನ್ ಸಾಧ್ಯತೆ ಐತಿ. ಬ್ರಿಕ್ಸ್ನ ಇತ್ತೀಚೆಗೆ ಏನಂತಂದ್ರೆ ವಿಪತ್ತು ಅಪಾಯ ಕಡಿತ ಕಾರ್ಯಗುಂಪಿನ ಒಂದು ತಾಂತ್ರಿಕ ಸಭೆ ಅಂತಂದ್ರೆ ಒಡಿಶಾದ ಪೂರಿ ಬರ್ತ ನೋಡಿ ಸರ್. ಇದು ಸರ್ ಅಗ್ರಿಕಲ್ಚರ್ ಇಂದೋರ್. ಕಲ್ಚರ್ ವಾರಣಾಸಿ ಬರ್ತ ನೋಡಿ ಸರ್. ಇದು ಇದ್ಯಾವುದು ಅಂತಂದ್ರೆ ಒಂದು ಅಪಾಯ ಕಡಿತ, ವಿಪತ್ತು ಅಪಾಯ ಕಡಿತ ಅಂತಂದ್ರೆ ಒಡಿಶಾದ ಪೂರಿ ನೋಡ್ರಿ. ಇದು ಬ್ರಿಕ್ಸ್ ಅಂತ ಬರ್ತೀರಿ. ಇದು ಒಂದ್ಸಲ ಏನಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಂತಾನೆ ಇವು ಮುಗಿಸ್ಬಿಡ್ತೀನಿ ಸರ್. ಯಾವ ಅಂತಾನೆ ಒಕ್ಕೂಟ ಬರ್ತಾವಲ್ರಿ. G7, G20 ಅವೆಲ್ಲ